पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिविकास स्वामिनीति नामिने। ಮಾಯೆಯಿಂದ ಸ್ವರಕ್ಷಣೆ ಆಗಿತ್ತು. ಅದಾದ್ಮೇಲೆ ಮಾಯೆಯಿಂದ ಸ್ವರಕ್ಷಣೆ ಲಾಸ್ಟ್ ಒಂದು ಪ್ಯಾರಾಗ್ರಾಫ್ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅತ್ಯಂತ ಉತ್ಕೃಷ್ಟ ಮತ್ತು ಸುಂದರ ವಸ್ತುವಿನ ಅರಿವು, ಇದ್ರ ಬಗ್ಗೆ ಒಂದು ಇಂಟರ್ವ್ಯೂ ಇದೆ, ಕನ್ವರ್ಸೇಷನ್, ಅದ್ರ ನೋಡೋಣ. ಸೊ ಮಾಯೆಯಿಂದ ಸ್ವರಕ್ಷಣೆ ಹೇಗೆ? ನೆನೆ ಬೆಳಿಗ್ಗೆ ಬ್ರಹ್ಮನ ಪ್ರಾರ್ಥನೆ ನೋಡಿದ್ವಿ. ಎಂತವ್ರು ಮಾಯೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಗೋಪಬಾಲಕರಿಗೆ ಸಿಗೋ ಭಾಗ್ಯ ಬ್ರಹ್ಮದೇವ್ರಿಗೂ ಇಲ್ಲ. ಅದಕ್ಕೆ ಬ್ರಹ್ಮದೇವರು ಎಷ್ಟು ಸೊಗಸಾಗಿ ಪ್ರಾರ್ಥನೆ ಮಾಡ್ತಾರೆ ಅಲ್ವ. ಪ್ರತಿಯೊಬ್ಬ ಭಕ್ತರಿಗೂ ಅದು ಮನಸ್ಸು ಕರಗಬೇಕು ಅದನ್ನ ಕೇಳ್ತಾ. ಏನ್ ಹೇಳ್ತಾರೆ ಬ್ರಹ್ಮದೇವರು? ತಾಯಿ ಗರ್ಭದಲ್ಲಿರುವಂತ ಮಗು ಅದು ತಾಯಿನ ಒದಿತೆ, ಗರ್ಭನ ಒದಿತೆ ಅಂತೇಳಿ ಅದನ್ನ ಅಪರಾಧ ಅಂತ ಭಾವಿಸ್ತಾಳ ತಾಯಿ? ಇಲ್ಲ ಅಲ್ವಾ? ಹಾಗೆ ನಾವು ಮಾಯಾ ಅಧೀನವಾಗಿ ನಾವು ಮಾಡಬಾರ್ದು ಮಾಡ್ತಿರ್ತೀವಿ, ನಮ್ಗೆ ಗೊತ್ತಾಗೋದಿಲ್ಲ. ಸಮಟೈಮ್ಸ್ ಸಮಟೈಮ್ಸ್ ಅಂಡ್ ಆಲ್ವೇಸ್ ಯಾವಾಗ ನಾವೇನ್ ಮಾಡ್ತಾ ಇದೀವಿ ಅಂತ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನಮ್ಮ ಸ್ಥಿತಿ ಹೇಗಿದೆ? ನಿದ್ರೆಯಲ್ಲಿ ಏನೋ ಒಂದು ಕನ್ಸು ಕಾಣ್ತಾ ಇದೀವಿ, ಆ ಕನ್ಸಲ್ಲಿ ಏನೋ ನಡೀತಾ ಇದೆ, ಅದೇನೇ ಸತ್ಯ ಅಂತ ಭಾವಿಸ್ಕೊಂಡಿದೀವಿ. ಬೆಳಿಗ್ಗೆ ಎದ್ದ ಮೇಲೆ ಗೊತ್ತಾಗುತ್ತೆ ಅದು ಕನ್ಸು ಅಂತ. ಆ ಸ್ಥಿತಿ ನಾವೆಲ್ಲರೂ ಇದ್ದೀವಿ. ಅದಕ್ಕೆ ನಮ್ಮ ವಾಸ್ತವನ ಅರ್ಥ ಮಾಡ್ಕೋಬೇಕು, ನಮ್ಮ ಸ್ಥಿತಿನ ಅರ್ಥ ಮಾಡ್ಕೋಬೇಕು. ಊಹೆ ಮಾಡಬಾರ್ದು. ಊಹಾತ್ಮಕ ಚಿಂತನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಊಹಾತ್ಮಕ ಚಿಂತನೆ ಮಾಡಿದ್ರೆ ಎಲ್ಲ ರಾಂಗ್ ಬರುತ್ತೆ, ತಪ್ಪೇ ಬರುತ್ತೆ ನಮಗೆ. ಊಹೆ ಏನ್ ಬೇಕಾದ್ರೆ ಮಾಡ್ಬೋದಲ್ವಾ? ಸತ್ಯ ಒಂದ್ಬಿಟ್ಟು ಎಲ್ಲ ಅರ್ಥ ಆಗುತ್ತೆ ಊಹೆ ಮಾಡೋದ್ರಿಂದ. ಸೊ ವಾಸ್ತವಾಂಶ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಊಹೆಯಿಂದ ಆಚೆ ಬರ್ಬೇಕು, ಅಥವಾ ಮಾಯೆಯಿಂದ ಆಚೆ ಬರ್ಬೇಕು. ಮಾಯಿಂದ ಆಚೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಕೃಷ್ಣ ಹೇಳ್ತಾರೆ 7:14 ದೈವಿ ಹೇಷ ಗುಣಮಯಿ ಮಮ ಮಾಯ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಮಾಮೇವ, ನನ್ನನ್ನೇ ಶರಣಾಗ್ಬೇಕು. ಮಾಮೇವ ಯೇ ಪ್ರಪದ್ಯಂತೆ. ಪ್ರಪದ್ಯಂತೆ ಅಂದ್ರೆ ಯಾರು ಶರಣಾಗ್ತಾರೋ, ನನ್ನನ್ನೇ ಯಾರು ಶರಣಾಗ್ತಾರೋ ಅವರು ಮಾಯಾಮೇತಾಂ ತರಂತಿ. ತರಂತಿ ಅಂದ್ರೆ ದಾಟೋದು ಅಂತ, ದಾಟ್ಬಿಡ್ತಾರ ಅವರು. ನಾವೀಗ ಮಾಯೆಯಲ್ಲಿ ಇದ್ದೀವಿ ಅಂತ ಅರಿವಾಗ್ತಾ ಇದೆ. ಮಾಯೆಯಲ್ಲಿ ಎರಡು ತರ ಮಾಯೆ ಇದೆ. ಒಂದು ಆವರಣಾತ್ಮಿಕ ಮಾಯ, ಇನ್ನೊಂದು ಪ್ರಕ್ಷೇಪಾತ್ಮಿಕ ಮಾಯ. ಆವರಣಾತ್ಮಿಕ, ಪ್ರಕ್ಷೇಪಾತ್ಮಿಕ ಏನು ಹಾಗಂದ್ರೆ? ಆವರಣಾತ್ಮಿಕ ಅಂದ್ರೆ ನಾವು ಮಾಯೆಯಲ್ಲಿ ಇದ್ದೀವಿ ಅಂತ ಗೊತ್ತಾಗೋದಿಲ್ಲ. ಮಾಯೆಯಲ್ಲಿ ಇರ್ತೀವಿ ಆದ್ರೆ ಮಾಯೆಯಲ್ಲಿ ಇದ್ದೀವಿ ಅಂತ ಗೊತ್ತಾಗೋದಿಲ್ಲ, ಇದು ಆವರಣಾತ್ಮಿಕ. ಪ್ರಕ್ಷೇಪಾತ್ಮಿಕ ಅಂದ್ರೆ ಮಾಯೆಯಲ್ಲಿ ಇದ್ದೀವಿ ಅಂತ ಗೊತ್ತು ಆದ್ರೆ ಆಚೆ ಬರಕ್ ಆಗ್ತಾ ಇಲ್ಲ. ಯಾವ್ದು ಬೆಟರು ಇದ್ರಲ್ಲಿ? ಯಾವ್ದು ಬೆಟರು? ಆವರಣಾತ್ಮಿಕನ ಅಥವಾ ಪ್ರಕ್ಷೇಪಾತ್ಮಿಕನ? ಯಾರು ಉತ್ತರ ಹೇಳ್ತೀರಾ? ಯಾವ್ದು ಬೆಟರ್ ಅನ್ಸುತ್ತೆ? ಯಾವ ಮಾಯೆ ಪರವಾಗಿಲ್ಲ? ಬ್ರಹ್ಮದೇವರಿಗೆ ಇದ್ದಿದ್ದು ಆವರಣಾತ್ಮಿಕನ ಪ್ರಕ್ಷೇಪಾತ್ಮಿಕನ? ಈಗ ನಮಗೂ ಮತ್ತೆ ಬ್ರಹ್ಮದೇವ್ರಿಗೂ ಏನ್ ವ್ಯತ್ಯಾಸ? ಅವರು ಜೀವಿ, ನಾವು ಜೀವಿ. ನಮಗೂ ಮಾಯ ಇದೆ, ಅವ್ರಿಗೂ ಮಾಯ ಇದೆ. ಏನ್ ವ್ಯತ್ಯಾಸ ಆಯ್ತು? ಉತ್ತರ ಏನಾದ್ರು ಹೇಳ್ತೀರಾ? ಹರೇ ಕೃಷ್ಣ. ಉತ್ತರ ಯಾರಾದ್ರು ಏನಾದ್ರು ಹೇಳಿ, ಪರವಾಗಿಲ್ಲ, ತಪ್ಪು ಸರಿ ಯೋಚನೆ ಮಾಡಬೇಡಿ, ಏನ್ ಬರುತ್ತೆ ಅದನ್ನ ಹೇಳಿ. ಯಾವುದು ಎರಡು ಬಗೆಯ ಮಾಯೆ? ಮಾತಾಜಿ ಹೇಳ್ತೀರಾ? ಸರೋಜ ಮಾತಾಜಿ ಏನಾದ್ರು ಎರಡು ಬಗೆಯ ಮಾಯೆ ಯಾವುದು? ನಮಗೂ ಮತ್ತೆ ಬ್ರಹ್ಮದೇವರಿಗೂ ಏನ್ ವ್ಯತ್ಯಾಸ ಮಾಯೆಯಲ್ಲಿ? ಈಗ ನಾವು ಜೀವಿ, ಅವರು ಜೀವಿ ಅಲ್ವಾ? ನಾವು ಬದ್ದಾರೆ, ಅವರು ಬದ್ದಾರೆ. ಅವರು ಬ್ರಹ್ಮದೇವರು, ಹರೇ ಕೃಷ್ಣ ಪ್ರಭುಜಿ, ಬ್ರಹ್ಮದೇವರು ಹರೇ ಕೃಷ್ಣ. ಭಗವಂತನ ಕೃಪೆ, ಭಗವಂತನ ಮಗ ಆಗಿದಾರಲ್ವ ಪ್ರಭುಜಿ ಅವರು. ಅದಕ್ಕೆ ಅವ್ರ ಮಾಯಿಗೆ ಅಷ್ಟೊಂದು ಒಳಪಡಿಸಿ ಇರಲ್ಲ. ಓಕೆ, ಆಯ್ತು. ಎರಡು ಬಗೆಯ ಮಾಯೆ ಯಾವ್ದ್ಯಾವ್ದು? ಎರಡು ಬಗೆಯ ಮಾಯೆ ಎರಡು ವಿಧ ಮಾಯೆ. ಒಂದು ಆವರಣಾತ್ಮಿಕ ಮಾಯ, ಇನ್ನೊಂದು ಇದು ಇಂಟರ್ವ್ಯೂನಲ್ಲಿ ಕೇಳ್ಬೋದು ನಿಮಗೆ ಈ ತರ ಪ್ರಶ್ನೆಗಳು. ಆವರಣಾತ್ಮಿಕ ಮಾಯ, ಪ್ರಕ್ಷೇಪಾತ್ಮಿಕ ಮಾಯ. ಆವರಣಾತ್ಮಿಕ, ಪ್ರಕ್ಷೇಪಾತ್ಮಿಕ. ಆತ್ಮನ ಆವರಣ ಮಾಡ್ಕೊಂಡ್ಬಿಡುತ್ತೆ. ಏನ್ ವ್ಯತ್ಯಾಸ? ಬೇರೆ ಯಾರು ಪ್ರಯತ್ನ ಮಾಡ್ತೀರಾ?
ಹೌದು, ಬ್ರಹ್ಮದೇವರು ಭಗವಂತನ ಮಗ, ಸಾಕ್ಷಾತ್ ಗರ್ಭೋದಕ ವಿಷ್ಣು ಗರ್ಭದಿಂದ ಬಂದಿದ್ದಾರೆ, ಅವ್ರಿಗೆ ಅಷ್ಟು ಮಾಯೆ ಹಿಡಿಯೋದಿಲ್ಲ ಅಂತ. ಓಕೆ, ಇನ್ಯಾವ್ದು ಉತ್ತರ ಹೇಳ್ತೀರಾ? ಉಷಾ ಮಾತಾಜಿ, ದೇವಿಕಾ ಮಾತಾಜಿ ಪ್ರಯತ್ನ ಮಾಡ್ತೀರಾ? ಏನ್ ಅನ್ಸುತ್ತೆ ನಮ್ಗೆ ಮಾಯೆ ಅಂತ ಅಂದ್ರೆ ಏನ್ ಅನ್ಸುತ್ತೆ? ಈಗ ಬ್ರಹ್ಮದೇವ್ರ ಲೀಲೆ ಕೇಳ್ತಾ ಇದೀವಲ್ವಾ, ವಿಮೋಹನ ಲೀಲೆ. ಹಾಗೆ ಬ್ರಹ್ಮದೇವ್ರಿಗೂ ಮಾಯೆ ಬಂತು, ನಾವು ನಮಗೂ ಮಾಯೆ ಬರುತ್ತೆ, ಅಂತದೇನ್ ಡಿಫ್ರೆನ್ಸ್ ಏನಿಲ್ಲ ಅಂತ ನಾವು ಅದನ್ನ ಗ್ರಾಂಡೆಡ್ ಆಗಿ ತಗೊಂಡ್ಬಿಟ್ರೆ, ಅವ್ರು ತಪ್ಪು ಮಾಡೋದು ನಾವು ಮಾಡ್ತೀವಿ ಅಂತ ಆತರ ಸಾಧ್ಯತೆ ಇರುತ್ತೆ ಅಲ್ವಾ? ಬಟ್ ಅವ್ರಿಗೂ ನಮ್ಗೇನು ವ್ಯತ್ಯಾಸ ಇದೆ? ಓಕೆ, ವ್ಯತ್ಯಾಸ ಇದೆಯೋ ಇಲ್ವೋ ಹೇಳಿ, ಏನಾದ್ರು ಹೇಳಿ, ಪರವಾಗಿಲ್ಲ. ತಪ್ಪು ಸರಿ ಇಲ್ಲ, ಇಂಟ್ರಾಕ್ಷನ್, ನೀವು ಏನಾದ್ರು ಹೇಳಿ. ಅನ್ಮಿಟ್ ಆಗ್ತಾ ಇಲ್ವಾ? ಅನ್ಮ್ಯೂಟ್ ಆಗ್ತಾ ಇದೆ, ಮಾಡಬಹುದು. ಸೌಮ್ಯ ಮಾತಾಜಿ ಏನಾದ್ರು ಹೇಳ್ತೀರಾ? ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹೋಗ್ಲಿ. ಗೊತ್ತಾಗ್ತಾ ಇಲ್ಲ. ಓಕೆ, ಕೇಳಿಸ್ಕೊಂಡ್ರ? ಪ್ರಶ್ನೆ ಏನು? ಪ್ರಭು, ಎರಡು ಮಾಯೆ ಹೇಳಿದ್ರಿ. ಎರಡು ಮಾಯೆ ಬಂದು ಎರಡು ಮಾಯೆ ಅಲ್ಲ, ಮಾಯೆನಲ್ಲಿ ಎರಡು ವಿಧ. ಎರಡು ವಿಧ, ಅದು ಆವರಣಾತ್ಮಿಕ ಮತ್ತೆ ಪ್ರತ್ಯೇಕ. ಆವರಣ ಆತ್ಮಿಕ, ಆವರಣಾತ್ಮಿಕ, ಪ್ರಕ್ಷೇಪಾತ್ಮಿಕ. ಓಕೆ, ಸೊ ಇದರಲ್ಲಿ ಏನು ವ್ಯತ್ಯಾಸ ಅಂತ? ಮಾಯೆ ಎರಡು ವಿಧ ಅಷ್ಟೇನೆ. ಒಂದು ಕಾಯಿನಲ್ಲಿ ಎರಡು ಮುಖ ಇರುತ್ತಲ್ವಾ, ಹಾಗೆ ಮಾಯೆನಲ್ಲಿ ಎರಡು ಮುಖ, ಒಂದು ಆವರಣಾತ್ಮಿಕ, ಒಂದು ಪ್ರಕ್ಷೇಪಾತ್ಮಿಕ. ಈಗ ನಮಗೂ ಮತ್ತೆ ಬ್ರಹ್ಮದೇವರಿಗೂ ಏನು ವ್ಯತ್ಯಾಸ ಮಾಯೆಯಲ್ಲಿ? ಅವರು ಸಿಕ್ಕಾಕೊಂಡಿದ್ದಾರೆ, ನಾವು ಸಿಕ್ಕಾಕೊಳ್ತೀವಿ. ಒಂದು ಆವರಣಾತ್ಮಿಕ ಮಾಯೆ ಅಂದ್ರೆ ನಾವು ಮಾಯೆಯಲ್ಲಿ ಇದ್ದೀವಿ ಅಂತ ಗೊತ್ತಿರೋದಿಲ್ಲ. ಓಕೆ, ಅದರಲ್ಲೂ ಮತ್ತೆ ಎರಡು ವಿಧ ಇದೆ. ಗೋಪಿಯರಿಗೂ ಕೂಡ ಮಾಯೆ ಇತ್ತು, ಅವ್ರಿಗೂ ನಾವ್ ಯಾರಂತ ಗೊತ್ತಿರಲಿಲ್ಲ, ಕೃಷ್ಣ ಯಾರಂತ ಗೊತ್ತಿರಲಿಲ್ಲ, ಅದು ಮಾಯೇನೆ, ಅದು ಯೋಗ ಮಾಯೆ. ಅದು ನಾನು ಇದಕ್ಕೆ ಎಷ್ಟೋ ಸಲ ಎಕ್ಸಾಂಪಲ್, ಅದಕ್ಕೆ ನಾನು ಎಕ್ಸಾಂಪಲ್ ಕೊಡೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅಂತ ಹೇಳುದು. ಗೋಲ್ಡ್ ಅಂತ ಹೇಳ್ತೀವಲ್ಲ, ಗೋಲ್ಡೇ, ಅದರಲ್ಲಿ ಪ್ಯೂರ್ ಗೋಲ್ಡ್ ಅಂತ ಒಂದಿರುತ್ತೆ, ಇನ್ನೊಂದು ಯಾವ್ದು ರೋಲ್ಡ್ ಗೋಲ್ಡ್, ಉಮಾ ಗೋಲ್ಡ್ ಅಂತ ಇರುತ್ತೆ. ಯಾವ್ದೋ ಒಂದು ಗೋಲ್ಡ್ ಹೇಳ್ತಾರೆ ಫೇಕ್ ಗೋಲ್ಡ್ ಅಂತ. ಮಾತ್ರಕ್ಕೆ ಎಲ್ಲ ಗೋಲ್ಡ್ ಅಲ್ಲ, ಒಂದು ಫೇಕ್ ಗೋಲ್ಡ್ ಇರುತ್ತೆ, ರೋಲ್ಡ್ ಗೋಲ್ಡ್. ಹಾಗೆ ಮಾಯಾ ಅಂದ್ರೆ ಯೋಗ ಮಾಯ ಮತ್ತೆ ಮಹಾಮಾಯ. ಮಹಾಮಾಯನಲ್ಲಿ ಎರಡು ವಿಧ, ಯಾವುದು? ಆವರಣಾತ್ಮಿಕ ಮಾಯ, ಪ್ರಕ್ಷೇಪಾತ್ಮಿಕ ಮಾಯ. ಈಗ ನಾವು ಬದ್ಧಜೀವಿಗಳು ಆವರಣಾತ್ಮಿಕ ಮಾಯದಲ್ಲಿ ಇದ್ದೀವಿ. ಮಾಯೆಯಲ್ಲಿ ಇದ್ದೀವಿ ಅನ್ನೋದು ಗೊತ್ತಿಲ್ಲ ನಮ್ಗೆ. ಗೊತ್ತಾ ಯಾರಿಗಾದ್ರು ಮಾಯೆಯಲ್ಲಿ ಇದ್ದೀವಿ ಅಂತ? ನಾವು ಮಾಯೆಯಲ್ಲಿ ಸಿಕ್ಕಾಕೊಂಡಿದೀವಿ ಅಂತ ಗೊತ್ತಾ ನಮ್ಗೆ? ಇಲ್ಲ. ಯಾಕಂದ್ರೆ ಪ್ರಜ್ಞಾಶೂನ್ಯರಾಗಿದ್ದೀವಿ, ಪ್ರಜ್ಞೆ ಇಲ್ಲ ನಮಗೀಗ. ಯಾವ ಪ್ರಜ್ಞೆ? ಕೃಷ್ಣ ಪ್ರಜ್ಞೆ ಇಲ್ಲ ನಮಗೆ. ಕೃಷ್ಣ ಪ್ರಜ್ಞೆ ಇಲ್ಲದೆ ಇದ್ದಾಗ ನಾವು ಮಾಯೆಯಲ್ಲಿ ಇದ್ದೀವಿ ಅಂತ ಗೊತ್ತಾಗಲ್ಲ. ಬಟ್ ಬ್ರಹ್ಮದೇವರಿಗೆ ಕೃಷ್ಣ ಪ್ರಜ್ಞೆ ಇದೆ, ಅವರು ಡಿವೋಟಿ. ಅವರು ನಾನು ಮಾಯೆಯಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಯ್ತು, ಅದಕ್ಕೆ ಪ್ರಾರ್ಥನೆ ಮಾಡಿದ್ದವರು. ಓ ಕೃಷ್ಣ, ನನ್ಗೆ ಯಾಕೆ ಈ ದುರ್ಬುದ್ಧಿ ಬಂತು, ನಾನು ಯಾಕೆ ಈ ತರ ಕೆಲಸ ಮಾಡಿದೆ ಅಂತ ಯಾಕೆ ಹೇಳ್ಬೇಕಿತ್ತು? ನಾವ್ ಹೇಳಿದ್ದೇವೆ ಯಾವತ್ತಾದ್ರೂ ಭಗವಂತನ ಮುಂದೆ ನಿಂತ್ಕೊಂಡು? ಇಲ್ಲ. ಯಾಕಂದ್ರೆ ನಾವು ಮಾಯೆಯಲ್ಲಿ ಇದ್ದೀವಿ ಅಂತ ಗೊತ್ತಿಲ್ಲ. ಸೊ ಗೊತ್ತಿಲ್ಲದೆ ಇದ್ರೆ ಅದು ಆವರಣಾತ್ಮಿಕ, ಫುಲ್ ಕವರ್ ಆಗ್ಬಿಟ್ಟಿದೆ. ಹೆಂಗೆ ಕೆಂಡನ ಬೂದಿ ಮುಚ್ಚಿಬಿಟ್ಟಿರುತ್ತೆ, ಹಾಗೆ ನಮ್ಮನ್ನ ಅಜ್ಞಾನ ಆವರಿಸ್ಬಿಟ್ಟಿದೆ. ಆದ್ರೆ ಬ್ರಹ್ಮದೇವರಿಗೆ ಅಜ್ಞಾನಿ ಅಲ್ಲ. ಆ ಕ್ಷಣಕ್ಕೆ ಭಗವಂತ ಅವ್ರನ್ನ ಮರೆಸ್ತಾನೆ, ಅವಾಗ ಏನು ಗೊತ್ತಾಗೋದಿಲ್ಲ ಅವ್ರಿಗೆ. ಭಗವಂತನೇ ಪರೀಕ್ಷೆ ಮಾಡ್ಬಿಡ್ತಾರೆ, ಕಳತನ ಮಾಡ್ಬಿಡ್ತಾರೆ, ಎಲ್ಲ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಆ ಪ್ರಜ್ಞೆ ವಾಪಸ್ ಕೊಡ್ತಾನೆ ಕೃಷ್ಣ, ಯಾಕಂದ್ರೆ ಪ್ರಕ್ಷೇಪಾತ್ಮಿಕ. ಅವಾಗ ರಿಯಲೈಸ್ ಆಗುತ್ತೆ, ಓ ನಾನು ಮಾಯೆಯಲ್ಲಿದ್ದೆ ಅಂತ. ಇದು ಮಹಾಮಾಯೆ ವಿಧ. ಯೋಗಮಾಯೆ ಹಂಗಲ್ಲ. ಯೋಗಮಾಯೆ ಅದು ಭಗವಂತನ ಅಂತರಂಗ ಶಕ್ತಿ. ಅದಕ್ಕೆ ಬ್ರಹ್ಮದೇವರು ಯಾಕೆ ಗೋಪಬಾಲಕರ ಪಾದದ ಧೂಳಲ್ಲಿ ಸ್ನಾನ ಮಾಡ್ಬೇಕಂತ ಬಯಸ್ತಾರೆ? ಅದು ಯೋಗಮಾಯೆ. ಓಕೆನಾ? ಅರ್ಥ ಆಗ್ತಿದ್ಯಾ? ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ, ಆಯ್ತಾ? ಏನಾದ್ರು ಇಂಪಾರ್ಟೆಂಟ್ ಇದ್ರೆ ಅದನ್ನ ಮರಿಬಾರದು. ನೋಟ್ಸ್ ಮಾಡ್ಕೊಂಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಮನ್ಸಲ್ಲಿ ನೆನಪಲ್ಲಿ ಇರ್ಬೇಕು. ಅದು ಯಾವತ್ತೇ ಕೇಳಿದ್ರು ನೀನು ಹೇಳ್ಬೇಕು, ಕನ್ಸಲ್ಲಿ ನಿದ್ದೆಲ್ಲಿ ಕೇಳಿ ಹೇಳ್ಬೇಕು. ಏನಪ್ಪಾ ಆವರಣಾತ್ಮಕ ಪ್ರಕ್ಷೇಪಾತ್ಮಿಕ ಮಾಯೆ ಅಂದ್ರೆ ಮಾಯೆಲಿದ್ದೀವಿ ಅನ್ನೋದು ಗೊತ್ತಾ ನಮ್ಗೆ? ಸೊ ಇದೆಲ್ಲ ಅದಕ್ಕೆ ಪ್ರತಿದಿನ ಭಗವದ್ಗೀತೆ ಓದ್ತಾ ಇರಿ. ಪ್ರತಿದಿನ ಮಿಸ್ ಮಾಡಬಾರ್ದು. ಒಂದು ರೆಗ್ಯುಲರ್ ರೊಟೀನ್ ಮಾಡ್ಕೊಂಬಿಡಿ ಅದನ್ನ. ಡೈಲಿ ಒಂದೊಂದು ಪೇಜು
ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ, ಫಸ್ಟ್ ಅನುವಾದ ಓದ್ಕೊಂಡ್ ಬನ್ನಿ, ಆಮೇಲೆ ನೆಕ್ಸ್ಟ್ ಟೈಮು ಅನುವಾದ ಭಾವಾರ್ಥ ಓದ್ಕೊಂಡ್ ಬನ್ನಿ. ಭಾವಾರ್ಥ ಓದಿದ್ರೆ ನಮ್ಗೆ ಅರ್ಥ ಆಗೋದು, ಇಲ್ಲಾಂದ್ರೆ ಏನು ಅರ್ಥ ಆಗೋದಿಲ್ಲ. ಬರೀ ಕ್ಲಾಸ್ ಕೇಳ್ತೀವಿ ನಾವು, ಅರ್ಥ ಮಾಡ್ಕೊಳ್ತೀವಿ. ಕ್ಲಾಸ್ ಕೇಳಿದ್ರು ಅರ್ಥ ಆಗಲ್ಲ ನಮ್ಗೆ. ಎಕ್ಸಾಂಪಲ್ ಈಗ ಬೆಳಗ್ಗೆ ಮಾಡಿದ ಕ್ಲಾಸ್ ಕೇಳ್ತಾ ನೆನಪಿರಲ್ಲ ನಮ್ಗೆ, ಯಾಕಂದ್ರೆ ನಾವು ಆವರಣಾತ್ಮಕ ಮಾಯಲ್ಲಿ ಇರ್ತೀವಿ. ಹೆಂಗಂದ್ರೆ ರೈನ್ ಕೋಟ್ ಹಾಕೊಂಡು ಸ್ನಾನ ಮಾಡ್ದಂಗೆ, ಸ್ನಾನ ಮಾಡಿರ್ತೀವಿ ಚೆನ್ನಾಗಿ, ಬಟ್ ರೈನ್ ಕೋಟ್ ಹಾಕೊಂಡಿರ್ತೀವಿ ನಾವು. ಯಾಕೆ ಆವರಣಾತ್ಮಿಕ, ಆವರಣ ಮೀನ್ಸ್ ಕವರ್. ಓಕೆ, ಅದಕ್ಕೆ ಹೇಳುದು ಕೃಷ್ಣ ಕಾನ್ಶಿಯಸ್ ಅನ್ನೋದು. ಒಂದ್ಸಲ ಹೇಳಿದೆ ನೋಡಿ, ಯಾವಾಗ ಗೋಪಿ ವಸ್ತ್ರಾಪಣಲಿಯಲ್ಲಿ ನಾವು ಭಗವಂತನ ಮುಂದೆ ಭಾವ ಬೆತ್ತಲೆ ಆಗಬೇಕು, ಅವಾಗ್ಲೇ ಭಗವಂತ ನಮ್ಗೆ ಅನುಗ್ರಹ ಕೊಡೋದು. ಈಗ ಬ್ರಹ್ಮದೇವರು ನೋಡಿ ಎಲ್ಲ ಬಿಟ್ಟು ಅಹಂಕಾರ, ಅವ್ರ ಪೊಸಿಷನ್ ಏನು, ಬ್ರಹ್ಮದೇವ್ರ ಪೊಸಿಷನ್ ಏನು ಊಹೆ ಮಾಡಕ್ಕಾಗುತ್ತೆ ನಾವು? ಬ್ರಹ್ಮದೇವ್ರು ಯಾವ ಪೋಸ್ಟ್ ಇದ್ದಾರೆ? ಇಡೀ ಬ್ರಹ್ಮಾಂಡಕ್ಕೆ ನಾಯಕ ಬ್ರಹ್ಮದೇವರು, ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು. ನಮ್ಗೆ ಗೊತ್ತಿಲ್ಲ ಅಷ್ಟೇ, ಅವ್ರ ಪೊಸಿಷನ್ ಅರ್ಥ ಆಗೋದಿಲ್ಲ ನಮ್ಗೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನ್ ಕೆಲಸ ಮಾಡ್ತೀನಿ ಏನ್ ಗೊತ್ತಿರುತ್ತೆ ನಮ್ಗೆ? ನಿಮಗೆ ಏನು ಗೊತ್ತಿಲ್ಲ ಅಲ್ವಾ? ನಮ್ಮ ಬಗ್ಗೆ ಏನು ಗೊತ್ತಿರೋದಿಲ್ಲ. ಏನೋ ಕ್ಲಾಸ್ ಮಾಡ್ತಾರೆ ಪ್ರಭುಜಿ ಅಷ್ಟೇ ಅಲ್ವಾ? ಅಕಸ್ಮಾತ್ ಸುಮ್ಮನೆ ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ಗೆ. ಭೌತಿಕ ವ್ಯಕ್ತಿ ಅವರ ಪೊಸಿಷನ್ ಕೇಳಿದ್ರೆ ಒಂಥರ ಅನ್ಸುತ್ತೆ ಅಲ್ವಾ? ಯಾರ್ಯಾರ ಪೊಸಿಷನ್ ನಮ್ಗೆ ಈಗ ಗೊತ್ತಿರೋದಿಲ್ಲ. ಅಂಥದ್ರಲ್ಲಿ ಬ್ರಹ್ಮದೇವರು ಉತ್ಕೃಷ್ಟ ಜೀವಿಯವರು, ಅವ್ರ ಪೊಸಿಷನ್ ಎಂತದ್ದು, ಅವರೇ ಕಿರೀಟನೆಲ್ಲ ತೆಗೆದು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿ ನಾನೊಂದು ಗರ್ಕೆ ಹುಲ್ಲಾಗುಟ್ಬೇಕು ಅಂತ ಕೇಳ್ತಾ ಇದಾರೆ ಅಂದ್ರೆ ಇದು ಭಾವ ಬೆತ್ತಲೆ ಅಂತ. ಅಂದ್ರೆ ನಮ್ಮಲ್ಲಿ ಏನು ಭಗವಂತನ ಮುಂದೆ ಏನು ಮುಚ್ಚುಮರೆ ಇರಬಾರ್ದು. ಅವನಿಗೆಲ್ಲ ಗೊತ್ತಿದೆ, ನಾವು ಹೇಳಿದ್ರೆ ಗೊತ್ತಾಗುತ್ತೆ, ಹೇಳಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು ಪೊಲೀಸ್ನವರು, ಮರ್ಯಾದೆಯಿಂದ ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ 4 ಬಿಗಿತೀನಿ ಅಂತಾರೆ. ಬಿಗಿದ ಮೇಲೆ ಬಾಯ್ ಬಿಡೋಕ್ಕಿಂತ ಮರ್ಯಾದೆಯಿಂದ ಕೇಳೋವಾಗಲೇ ಹೇಳ್ಬಿಟ್ರೆ ಸರಿ ಅಲ್ವಾ? ಹಾಗೆ ಕೃಷ್ಣ ನನಗೆಲ್ಲ ಗೊತ್ತಿದೆ, ನೀವು ಸರೆಂಡರ್ ಆಗಿ ಅಷ್ಟೇ ಫಸ್ಟ್ ನನಗೆ. ಸೊ ಇದು ಶರಣಾಗತಿ ಅನ್ನೋದು. ಇದು ಬಂದ್ರೆ ನಮಗೆ ಕೃಷ್ಣ ಪ್ರಜ್ಞೆ ಗಟ್ಟಿ ಆಗತ್ತೆ. ಓಕೆ, ಇಲ್ಲಾಂದ್ರೆ ಕೃಷ್ಣ ಪ್ರಜ್ಞೆ ಇದೆ, ರೈನ್ ಕೋಟ್ ಹಾಕೊಂಡಿದೀವಿ, ಮೇಲೆ ಸ್ನಾನ ಮಾಡ್ತಾ ಇದೀವಿ ಅಷ್ಟೇ, ಏನು ಪ್ರಯೋಜನ ಆಗೋದಿಲ್ಲ. ಹಾಗಾಗುತ್ತೆ. ಸೊ ಆವರಣಾತ್ಮಕ ಮಾಯ ಅಂದ್ರೆ ಇದು ಅರ್ಥ. ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಇದು ಆವರಣಾತ್ಮಕ ಅಂದ್ರೆ ಫುಲ್ ಕವರ್ ಆಗ್ಬಿಟ್ಟಿದೆ, ಭಗವಂತ ಅನುಗ್ರಹ ಎಲ್ಲ ಕಡೆ ಹರಿಸ್ತಾ ಇದ್ದೇನೆ, ನಮ್ಗೆ ಅದು ಸಿಗ್ತಾ ಇಲ್ಲ ಅಷ್ಟೇ. ಬ್ರಹ್ಮದೇವರಿಗೆ ಪ್ರಕ್ಷೇಪಾತ್ಮಿಕ ಮಾಯ ಇದೆ, ಗೊತ್ತು ನಾನು ಮಾಯಲ್ಲಿದ್ದೀನಿ ಅಂತ. ಭಗವಂತ ಎಷ್ಟು ಕರುಣಾಮಯಿ ಅಂದ್ರೆ, ಯಾರಾದ್ರೂ ಒಂದು ಸಲ ಭಗವಂತ ನಾನು ನಿನ್ನವನು ಅಂತ ಹೇಳ್ಬಿಟ್ರೆ ನೆಕ್ಸ್ಟ್ ನಾಳೆನೂ ಬ್ರಹ್ಮರ ಪ್ರಾರ್ಥನೆ ಮಾಡೋಣ. ಯಾರೆಲ್ಲ ಇವತ್ತು ಕ್ಲಾಸ್ ಜಾಯ್ನ್ ಆಗಕ್ಕಾಗ್ಲಿಲ್ಲ ಮಾರ್ನಿಂಗ್ ಕ್ಲಾಸು, ಮತ್ತೆ ನಾಳೆ ದಯವಿಟ್ಟು ಜಾಯ್ನ್ ಆಗಿ, ಮತ್ತೆ ಅದನ್ನೊಂದು ಸ್ವಲ್ಪ ರಿಪೀಟ್ ಮಾಡೋಣ. ಎಷ್ಟು ಜನಕ್ಕೆ ಬೆಳಗ್ಗೆ ಬ್ರಹ್ಮದೇವ್ರ ಪ್ರಾರ್ಥನೆ ಕೇಳ್ತಾ ನಮ್ಗೆ ಕಣ್ ತುಂಬ್ಕೊಂಬಂತು, ಹೃದಯ ತುಂಬ್ತು? ಬ್ರಹ್ಮದೇವರು ಮಗು ತರ, ಅದು ಕೃಷ್ಣ ನಿಂತಿದ್ದಾನೆ ಮುಂದೆ, ಕೈಯಲ್ಲಿ ತುತ್ತಿದೆ, 1 ವರ್ಷ ಆದ್ರೂ ತುತ್ತು ಆಗಿರೋದಿಲ್ಲ. ನಾಳೆ ಹೇಳ್ತಾರೆ, ಅದನ್ನ ನಾಳೆ ಹೇಳ್ತಾನೆ. ಗೋಪಾಲಕರ ಆಶ್ಚರ್ಯನಿಲ್ಲ, 1 ವರ್ಷ ಆಗಿದೆ, ಅದು ಈಗ ತಾನೇ ಆಯ್ತೇನೋ ಅನ್ನೋಷ್ಟು ಮಟ್ಟಿಗೆ ಅವರು, ಕಾಲ ಇಲ್ಲ, 1 ವರ್ಷ ಕಾಲ ಏನಾಯ್ತು ಗೊತ್ತಿಲ್ಲ, ಕಾಲನೇ ಕೃಷ್ಣ. 1 ವರ್ಷ ಏನ್ ನಡೀತು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಸೊ ಆತರ ಭಗವಂತ ಅಷ್ಟು ಸಣ್ಣ ಮಗು ಮುಂದೆ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಇದಾರೆ. ಒಂದು ಸಲ ಯಾರಾದ್ರೂ ನಿನ್ ಮುಂದೆ ಬಂದು ನಾನು ನಿನ್ನವನಪ್ಪ ಅಂತ ಏನ್ಬಿಟ್ರೆ ನೀನು ಅವರೆಲ್ಲ ಪಾಪಗಳನ್ನ ಕ್ಷಮಿಸ್ಬಿಡ್ತೀಯ ಅಂತ. ಅದ್ರ ಕಷ್ಟ ಏನು ಗೊತ್ತಾ? ಭಗವಂತನ ಮುಂದೆ ಹೋಗಿ ನಾನು ನಿನ್ನವನಪ್ಪ ಅಂತ ಹೇಳೋದೇ ಕಷ್ಟ ನಮ್ಗೆ. ಯಾಕೆ ಭಾವ ಬರೋದಿಲ್ವಲ್ಲ. ಕೃಷ್ಣ ಬಯಸೋದು ಭಾವಗ್ರಾಹಿ ಅಲ್ವಾ? ಕೃಷ್ಣ ಜನಾರ್ದನ ಭಾವಗ್ರಾಹಿ ಜನಾರ್ದನ. ನಾನ್ ನಿನ್ನವನು ಅಂತ ಹೇಳೋದಕ್ಕೂ ನಾನ್ ನಿನ್ನವನು ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಅದನ್ನ ನೋಡ್ತಾನೆ ಭಗವಂತ. ಸಣ್ಣ ಮಾತು ಅಷ್ಟೇ ಅಲ್ವಾ, ನಾನ್ ನಿನ್ನವನು, ಏನಾದ್ರೆ ಕಷ್ಟ ಏನಿದೆ? ಇಲ್ಲಿ ಒತ್ತಕ್ಷರ ದೀರ್ಘ ಅರ್ಕವತ್ ಏನಿಲ್ಲ ಅಲ್ಲಿ. ನಾನು ನಿನ್ನವನು, ಆದ್ರೆ ಭಾವದಲ್ಲಿ ಹೇಳ್ಬೇಕು. ಆ ಭಾವ ಬರ್ಬೇಕಾದ್ರೆ ನಮಗೆ ಭಾವ ಶುದ್ಧಿ ಆಗ್ಬೇಕು. ಆ ಭಾವ ಶುದ್ಧಿ ಆಗ್ಬೇಕಾದ್ರೆ ಚೆನ್ನಾಗಿ ನಾವು ಜಪ ಮಾಡ್ಬೇಕು, ಸೇವೆ ಮಾಡ್ಬೇಕು. ಅದೇ ಬ್ರಹ್ಮದೇವ್ ಹೇಳಿದ್ದು. ಏನೇ ಇರ್ಲಿ ಅಪ್ಪ, ನಮ್ಮ ಕಷ್ಟಗಳು ಏನೇ ಇದ್ರು ನಾವು ಸಹಿಸ್ಕೋಬೇಕು. ಭಗವಂತನ ಅನುಗ್ರಹ ಬರುತ್ತೆ, ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಅಂತ ಕಾಯ್ತಾ ಇರಬೇಕು ನಾವು. ಸತ್ತೇನು ಕಂಪಂ ಸುಸಮೀಕ್ಷಮಾನು ಭುಂಜಾನ್ ಏವಾತ್ಮ ಕೃತಂ ವಿಪಾಕಂ ಹೃತ್ ವಾಕ್ ವಪುರ್ಭಿರ್ ವಿದದಾನ್ ನಮಸ್ತೆ ಜೀವೇತ ಯೋ ಮುಕ್ತಿ ಪದೇ ಸದಾಯವಾಗ 10:48. ಬ್ರಹ್ಮದೇವರ ಪ್ರಾರ್ಥನೆ ಹೇಳ್ತಾರೆ, ನೀನ್ ಅನುಕಂಪ ಸಿಗ್ಲಿ ಅಂತ ಕಾಯ್ತಾ ಇರ್ತಾನೆ ಪ್ರತಿಯೊಬ್ಬ ಜೀವಿನೂ. ಖಂಡಿತ ಸಿಗುತ್ತೆ. ಅದ್ ಜೊತೆಗೆ ಅವನೇನ್ ಕರ್ಮ ಮಾಡಿರ್ತಾನೆ ಅನುಭವಿಸ್ಬೇಕು. ಶರಣಾಗತಿ ಅಂದ್ರೆ ಇದೆ. ಅರ್ಥ ಆಗತ್ತಲ್ವಾ ಕೃಷ್ಣ ಪ್ರಜ್ಞೆ ಏನು ಅಂತ?
ನಾವೆಷ್ಟು ಭಾಗ್ಯಶಾಲಿಗಳು, ನಾವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀವಿ. ಯಾರ್ದು ಕೃಪೆನೋ, ಏನ್ ಮಾಡಿದ್ವು, ಏನ್ ಕರ್ಮ ಮಾಡಿದ್ವು ನಾವು ಹಿಂದೆ ಸುಕೃತಿ, ನಮ್ಮನ್ನ ಇವತ್ತು ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬಂದಿದೆ. ಅದು ಎಲ್ರಿಗೂ ಅಷ್ಟು ಸುಲಭ ಸಿಗೋದಿಲ್ಲ. ಈಗ ನಮ್ಗೆ ಗೊತ್ತಾಗ್ತಾ ಇದೆಯಾ ನಾವು ಮಾಯಲ್ಲಿ ಇದ್ವಿ ಇಷ್ಟು ದಿನ ಅಂತ? ಓಕೆ, ಇನ್ ಮುಂದಕ್ಕೆ ಭಗವಂತ ನೋಡ್ಕೋತಾನೆ. ಎಷ್ಟು ಜನ ಗೊತ್ತಿದೆ ನಾವು ಮಾಯಲ್ಲಿ ಇದ್ದೀವಿ ಅಂತ? ಹೋಗಿ ನೋಡ್ಕೊಂಬನ್ನಿ. ಎಷ್ಟು ಜನ ಗೊತ್ತಿದೆ ನೋಡ್ಕೊಂಬನ್ನಿ. ಎಲ್ಲಾ ಎಂಜಾಯ್ ಮಾಡ್ತಿದ್ದಾರೆ, ಭೌತಿಕ ಸುಖದಲ್ಲಿ ಎಂಜಾಯ್ ಮಾಡ್ತಾ ಇದಾರೆ. ಅದನ್ನೇ ಹೇಳ್ತಾರೆ ಭಗವಂತ ಇಲ್ಲಿ. ಅವನು ಎಂತ ಪಾಪಿ ಆಗಿದ್ರು, ಭಗವದ್ಗೀತೆ 9th ಚಾಪ್ಟರ್ 30th ಶ್ಲೋಕ, ಅಪಿ ಚೇತ್ಸು ದುರಾಚಾರೋ ಭಜತೆ ಮಾಮನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವಚತೈಸ. ಯಾರು ಎಂತ ಪಾಪಿ ಆಗಿದ್ರು ನನ್ನನ್ನ ಅನನ್ಯ ಭಾವದಿಂದ ಭಜನೆ ಮಾಡ್ತಾನೆ, ಅವನು ನಾನು ಉದ್ಧಾರ ಮಾಡ್ಬಿಡ್ತೀನಿ, ಅವನ ಸಾಧು ಅಂತ ಪರಿಗಣನೆ ಮಾಡ್ತೀನಿ ನಾನು. ಹಾಗಾದ್ರೆ ಮಾಯೆಯಿಂದ ಆಚೆ ಬಂದ ಅಂತ ಅಷ್ಟೇ. ಮಾಯೆಯಿಂದ ಆಚೆ ಬಂದ ಮೇಲೂ ಕೂಡ ಈಗ ಬ್ರಹ್ಮದೇವರು ಏನ್ ಹೇಳಿದ್ರು? ನನ್ನೆಲ್ಲ ಭೌತಿಕ ವ್ಯವಹಾರಗಳನ್ನ ನಿಲ್ಲಿಸಿ, ನನ್ನೆಲ್ಲ ಲೌಕಿಕ ಬುದ್ಧಿಯನ್ನ ಸ್ಟಾಪ್ ಮಾಡಿ, ಅದನ್ನ ಸಂಪೂರ್ಣ ಹೊರಗಡೆ ಬಂದರೂ ಕೂಡ ನಾನ್ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಇನ್ನು ನಮ್ಮ ಕತೆ ಹೇಗೆ ಅಲ್ವಾ? ನಾವು ಭೌತಿಕದಲ್ಲಿ ಮುಳುಗಿದೀವಲ್ವಾ? ಇನ್ನ ಭಗವಂತ ಹೆಂಗ ಅರ್ಥ ಆಗ್ತಾನೆ? ಭಗವಂತ ಹೆಂಗ ಕರುಣೆ ಕೊಡ್ತಾನೆ, ನಮ್ಗೆ ಕೃಪೆ ಕೊಡ್ತಾನೆ? ಅದಕ್ಕೆ ಚಾಂಟಿಂಗ್. ಯಾಕೆ ಚಾಂಟಿಂಗ್ ಅಂತ ಹೇಳೋದು? ಅದ್ ಬಿಟ್ರೆ ಬೇರೆ ಏನ್ ಮಾರ್ಗ ಇದೆ ನಮ್ಗೆ ಹೇಳಿ ನೋಡ. ಹರಿನಾಮ ಬಿಟ್ರೆ ಬೇರೆ ಯಾವ್ದ್ರಲ್ಲಿ ಭಗವಂತ ತೃಪ್ತಿ ಆಗ್ತಾನೆ? ಎನ್ನಾಮಧೇಯಂ ವಿವಶಾಂ ಗೃಹಾತ್. ಯಾರ ನಾಮವನ್ನ ವಿವಶವಾಗಿ, ಹೆಲ್ಪ್ಲೆಸ್, ತಂಗಿ ಅಜಾಮೆಲ್ಲ ಹೇಳ್ತಾನಲ್ವಾ, ಯಾರ ನಾಮವನ್ನ ವಿವಶವಾಗಿ, ವಿವಶ ಅಂದ್ರೆ ಏನ್ ಹೇಳ್ಬೇಕು? ಅಪ್ಪಿ ಹೇಳಿದ್ರು ಅಂತ ಅರ್ಥ. ಯಾರಾದ್ರೂ ಒಬ್ರು ಭಗವಂತ ನಾಮವನ್ನ ಅಪ್ಪಿ ಹೇಳ್ಬಿಟ್ರು ಅವನ್ನ ಉದ್ಧಾರ ಮಾಡ್ಬಿಡ್ತಾನೆ ಭಗವಂತ. ಎಕ್ಸಾಂಪಲ್ ಅಜಾಮಿಲ. ಅದಕ್ಕೆ ಹೇಳೋದು ನಾಮ, ಹರಿನಾಮ. ನಮ್ ಭಗವಂತ ನಾಮ ಹೇಳಕ್ ನಮ್ಗೆ ರೈಟ್ಸ್ ಇದೆಯಾ? ಅಧಿಕಾರ ಇದೆಯಾ? ಪ್ಯೂರಿಟಿ ಇದೆಯಾ? ಇಲ್ಲ. ಅದಕ್ಕೆ ಹರಿನಾಮ ದೀಕ್ಷೆ. ಹರಿನಾಮ ದೀಕ್ಷೆ ಯಾಕೆ? ಮೊದಲನೇ ದೀಕ್ಷೆಗೆ ಏನಂತ ಕರೀತಾರೆ? ಹರಿನಾಮ ದೀಕ್ಷೆ. ದೀಕ್ಷೆ ಆಯ್ತಾ ಅಂತ? ದೀಕ್ಷೆ ಆಯ್ತು. ಏನ್ ದೀಕ್ಷೆ? ಹರಿನಾಮ ದೀಕ್ಷೆ. ಭಗವಂತ ನಾಮ ಹೇಳಕ್ಕೆ ನಮ್ಗೆ ದೀಕ್ಷೆ ಆಗ್ಬೇಕು, ಸುಮ್ಮನೆ ಹೇಳಂಗಿಲ್ಲ. ಸುಮ್ಮನೆ ಹೇಳಿದ್ರು ನಮ್ಗೆ ಅಷ್ಟೊಂದು ಅನುಗ್ರಹ ಆಗೋದಿಲ್ಲ. ಅದಕ್ಕೆ ಭಗವಂತ ಈ ಒಂದು ಪ್ರೋಸೆಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ದೀಕ್ಷೆ ಅಂದ್ರೆ ಅದು ತನ್ನ ಪ್ರತಿನಿಧಿ ಮೂಲಕ ಭಗವಂತ ನಮ್ಮನ್ನ ಅವರ ಕುಟುಂಬಕ್ಕೆ ಸೇರಿಸ್ಕೊಳ್ತಾನೆ. ಬನ್ನಿ ನಮ್ಮ ಫ್ಯಾಮಿಲಿ ಸೇರ್ಕೊಂಡಿದ್ದೀರಾ ನೀವು, ಭಗವಂತ ನನ್ನ ನಾಮ ಹೇಳಿ ಉದ್ಧಾರ ಆಗಿ. ಓಕೆ, ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದೆ ಹೋಗೋಣ. ಪೇಜ್ ನಂಬರ್ 304. ಅತ್ಯಂತ ಉತ್ಕೃಷ್ಟ ಮತ್ತು ಸುಂದರ ವಸ್ತುವಿನ ಅರಿವು. ಜಗತ್ತಿನಲ್ಲಿ ಈ ವಿಕ್ರಮ್ ಬೇತಾಳ್ ಕತೆ ಬರೋದಲ್ವಾಗ, ಅದು ತುಂಬಾ ಫೇಮಸ್ ಕತೆ. ವಿಕ್ರಮಾದಿತ್ಯ ಬೇತಾಳನ್ನ ಪ್ರಶ್ನೆ ಮಾಡೋದು. ಸಾರಿ ಉಲ್ಟಾ, ಬೇತಾಳ ವಿಕ್ರಮಾದಿತ್ಯ ಪ್ರಶ್ನೆ ಮಾಡೋದು. ಆ ಬೇತಾಳ ಕೇಳುತ್ತೆ ವಿಕ್ರಮಾದಿತ್ಯನ, ನೋಡು ವಿಕ್ರಮ್, ಅಭಿ ಬೋಲೋ, जगत में बहुत सुंदर वस्तु कौन है, क्या है? अगर तुम उत्तर नहीं दे दोगे मैं तुमको मार डालूंगा. ಹೇ ವಿಕ್ರಮ್, ಜಗತ್ತಿನ ಅತ್ಯಂತ ಸುಂದರವಾದ ವಸ್ತು ಯಾವುದು ಹೇಳು? ಏನ್ ಹೇಳ್ತೀರಿ? ನೀವೇನ್ ಹೇಳ್ತೀರಿ? ಹೋಗ್ಲಿ, ಈಗ ನಾನೇ ಬೇತಾಳ, ಸಾರಿ ನಾನ್ ಬೇತಾಳ, ನೀವೆಲ್ಲ ವಿಕ್ರಮ್. ಹೇಳಿ, ಏನ್ ಉತ್ತರ ಕೊಡ್ತೀರಾ? ಜಗತ್ತಿನ ಅತ್ಯಂತ ಸುಂದರವಾದ ವಸ್ತು ಯಾವುದು? ಉತ್ಕೃಷ್ಟವಾದ ವಸ್ತು ಯಾವುದು? ಹೇಳಿ ಉತ್ತರ. ಒಬ್ರು ಒನ್ ಬೈ ಒನ್. ಯಾರ ಆನ್ಸರ್ ಚೆನ್ನಾಗಿರುತ್ತೆ ನೋಡೋಣ, ಅವಾರ್ಡ್ ಅವರಿಗೆ. ಏನ್ ಅವಾರ್ಡ್ ಅಂದ್ರೆ ನಾಳೆ ಅವರೇ ಕ್ಲಾಸ್ ಮಾಡ್ಬೇಕು. ಹಾಗಾದ್ರೆ ಯಾರು ಹೇಳೋದು? ಯಾರು ಬಾಯ್ ಬಿಡಲ್ಲ ಅವಾಗ. ಯಾಕೆ ಸುಮ್ನೆ ಕ್ಲಾಸ್ ಗೀಸ್ ಮಾಡೋದು? ಆಯ್ತು, ಕ್ಲಾಸ್ ಮಾಡೋದೇ ಬೇಡ ಯಾರು. ಹೇಳಿ ಪ್ರಭು. ಇನ್ನೊಂದ್ಸರಿ ಕ್ವಶನ್ ರಿಪೀಟ್ ಮಾಡಿ. ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಉತ್ಕೃಷ್ಟವಾದ ವಸ್ತು ಯಾವುದು? ಭಗವಂತನ ಪಾದ. ಭಗವಂತನ ಪಾದ. ನೀವು ನೋಡಿಲ್ವಲ್ಲ, ಹೆಂಗ್ ಹೇಳ್ತೀರಿ? ಇಡೀ ಬ್ರಹ್ಮಾಂಡನೇ ಅವನು ಅಂದ್ಮೇಲೆ ಅವನ ಪಾದನ ಏನ್ ನೋಡ್ಬೇಕು? ಪಾದನೇ ಒಳ್ಳೆ ಆನ್ಸರ್. ಇಡೀ ಜಗತ್ತಿಗೆ ಜಗನ್ನಾಥ ಒಡೆಯ ಅಂತಾನೆ ಅವರೇ ಹೇಳಿರ್ಬೇಕಾರೆ 18 ಪುರಾಣದಲ್ಲೂ ಕೂಡ ಭಗವಂತ ನಾಮ ಸಂಕೀರ್ತನೆ ವೇದವ್ಯಾಸರು ಅಷ್ಟು ಈಸಿಯಾಗಿ ಸಾರೋಗಿದ್ದಾರೆ. ಶಿವ ಪುರಾಣ ತಗೊಂಡ್ರು ಅಷ್ಟೇ, ಕನ್ನಡ ಪುರಾಣ ತಗೊಂಡ್ರು ಅಷ್ಟೇ.
Okay. ಭಗವಂತ So, ನಾಮಜಪ ಭಗವಂತನ ಪಾದ. ಆಯ್ತು. ಈ ಎಲ್ಲದಕ್ಕಿಂತ ಸುಂದರವಾದ ಉತ್ಕೃಷ್ಟವಾದ ವಸ್ತು ಅಂದ್ರೆ ಭಗವಂತನ ಪಾದ. ಓಕೆ, ಒಂದು ಆನ್ಸರ್ ಸಿಕ್ತು. ನೆಕ್ಸ್ಟ್ ಇನ್ನೇನಾದ್ರು ಆನ್ಸರ್ ಸಿಗುತ್ತೆ? ಹೇಳಿ ಹೇಳಿ ನೋಡ, ಏನ್ ರೋಚಕವಾಗಿರೋ ಉತ್ತರ ಸಿಗುತ್ತೆ ನಾನು. ಅತ್ಯಂತ ಉತ್ಕೃಷ್ಟವಾದ ವಸ್ತು ಯಾವುದು? ಪ್ರಭು ಭಗವಂತನ ಲೀಲೆ ಕಥೆಗಳು. ಭಗವಂತನ ಲೀಲೆ ಕಥೆಗಳನ್ನ ಶ್ರವಣ ಮಾಡೋದು. ಓಕೆ, ಆಯ್ತು. ಆ ಬುಕ್ ಅಲ್ಲಿ ಇರುತ್ತೆ. ಹಾ, ಓಕೆ. ಭಗವಂತನ ಕೃಪೆನ ಪಡ್ಕೊಳ್ಳೋದು. ಮಾತಾಜಿ, ಭಗವಂತನ ಕೃಪೆ. ಓಕೆ, ಕೃಪೆಯನ್ನು ಪಡ್ಕೊಳ್ಳೋದು. ಓಕೆ, ಆಮೇಲೆ ಹೇಳಿ, ಇನ್ನೇನಾದ್ರೂ ಆನ್ಸರ್ ಸಿಗುತ್ತೆ ಮೇಡಮ್? ಭಗವಂತನ ಧಾಮ ಪ್ರಭು. ಭಗವಂತನ ಧಾಮ. ವಾವ್, ಸೂಪರ್. ಹೇಗಿದೆ? ನಾವು ನೋಡಿಲ್ಲ, ನೋಡ್ಬೇಕು ಅಂತ ಆಸೆ. ಓಕೆ, ಸುಂದರವಾಗಿದೆ ಅದು. ಆಯ್ತು, ಆಮೇಲೆ ಇನ್ನೇನ್ ಹೇಳ್ಬೋದು ಭಗವಂತನ ಸಂಬಂಧಪಟ್ಟಂಗೆ? ಒಂದು ಭಗವಂತ, ಇಲ್ಲ ಭಗವಂತ ಸಂಬಂಧಪಟ್ಟ ಧಾಮ, ಅವನ ಪರಿಕರಗಳು, ಪಡ್ಕೊಳ್ಳೋದು. ಕೃಷ್ಣ ಪ್ರಜ್ಞೆಯನ್ನ ಪಡೆಯೋದು ಉತ್ಕೃಷ್ಟವಾದದ್ದು. ಓಕೆ, ಈಗ ವಿಕ್ರಮ್ ಬೇತಾಳ್ ಪ್ರಶ್ನೆಯಲ್ಲಿ ಏನ್ ಬರ್ತಂದ್ರೆ, ಬೇತಾಳ ಕೇಳೋ ಪ್ರಶ್ನೆ, ಜಗತ್ತಿನ ಅತ್ಯಂತ ಸುಂದರವಾದ ವಸ್ತು ಯಾವುದು? ಓಕೆ, ನೀವು ಹೇಳಿದ್ ಸರಿ, ಬಟ್ ಸುಂದರವಾದ ವಸ್ತು ಅಂದ್ರೆ ಅಟ್ಲೀಸ್ಟ್ ನಮ್ಗೆ ಅದು ಕಣ್ಣಿಗೆ ಕಾಣೋಂಗಿರ್ಬೇಕಲ್ವಾ? ಸುಂದರವಾದ ವಸ್ತು ಅಂದ್ರೆ ಈಗ ಕಣ್ಣಿಗೆ ಕಾಣದೇ ಇರೋದನ್ನ ನಾವ್ ಹೆಂಗ್ ಹೇಳಕ್ಕಾಗತ್ತೆ ಸುಂದರ ಅಂತ? ಈಗ ನೀವು ಹೇಳಿದ ಅಂದ್ರೆ ಸರಿ, ತಪ್ಪು ಅಂತ ಹೇಳ್ತಾ ಇಲ್ಲ. ಈಗ ಅದು ಯಾವ್ದು ನಾವು ಕಣ್ಣಿಗೆ ಕಂಡಿಲ್ಲ. ಓಕೆ, ಕೃಷ್ಣ ಕಥೆ ಕೇಳ್ತಾ ಇದೀವಿ, ಆನಂದ ಪಡ್ತಾ ಇದೀವಿ, ಅದಷ್ಟೇ ಗೊತ್ತು. ಬಟ್ ಭಗವಂತನ ಧಾಮ ನೋಡಿಲ್ಲ, ಭಗವಂತನ ಪಾದ ನಾವು ನೋಡಿಲ್ಲ, ದರ್ಶನ ಆಗಿಲ್ಲ. ಸೊ ನಂಗೆ ಸುಂದರ ಅಂತ ಹೆಂಗೆ ಹೇಳೋದು? ಅಂದ್ರೆ ಅನುಭವಕ್ಕೆ ಬಂದಿಲ್ಲ ಅಲ್ವಾ ನಮ್ಗೆ. ಹಾ, ಹೇಳಿ ಹೇಳಿ. ಇದು ಭಗವಂತನ ಡಿಟಿ ಪ್ರಭು. ಭಗವಂತನ ಡಿಟಿ. ಓಕೆ, ಅದು ರೈಟ್, ಚೆನ್ನಾಗಿದೆ, ಸುಂದರವಾಗಿದೆ. ಹಾ, ಸರಿ, ಅದು ಸರಿನೇ. ಮಾಯಾಪುರ್ಗೆ ಹೋಗಿ ನಿಂತ್ಕೊಂಡ್ರೆ ರಾಧಾ ಮಾಧವ್ ಕಾಣ್ತಾ ಇರ್ತಾರೆ ಎದುರುಗಡೆ, ನಮ್ ಗೋಲೋಕದಿಂದ ಬಂದಿದ್ದಾರೆ ಅನ್ನೋ ಫೀಲ್ ಆಗುತ್ತೆ, ಸುಂದರವಾದ ವಸ್ತು. ಹಾ, ಸೊ ಆನ್ಸರ್ ಬೇರೆ ಬೇರೆ ಬರುತ್ತೆ, ಯಾವುದು ತಪ್ಪಲ್ಲ. ಭಗವಂತನ ಸಂಬಂಧಪಟ್ಟಿದ್ದೆಲ್ಲಾನು ಕೂಡ ಸುಂದರನೇ, ಆಯ್ತಾ, ಮಧುರ, ಸ್ವೀಟ್. ಬಟ್ ನಮ್ಗೆ ಅದು ಯಾವ್ದು ಅನುಭವಕ್ಕೆ ಬರ್ತಾ ಇಲ್ವಲ್ಲ, ಹೇಗೆ ಮತ್ತೆ ಉತ್ಕೃಷ್ಟ ಅಂತ ಹೇಳೋದು? ಅವನು ಹೇಗೆ ಹೇಳ್ತಾನೆ, ವಿಕ್ರಮ್ ಹೇಳ್ತಾನೆ ಆ ಕಥೆಯಲ್ಲಿ, ಬಟ್ ನಮ್ಗೆ ಕೃಷ್ಣ ಕಾನ್ಶಿಯಸ್ ಅನ್ವಯಿಸೋದು ಬೇಡ. ಬೇತಾಳ್ ಪ್ರಶ್ನೆ ಕುದುರೆ ಹೇಳ್ತಾನೆ, ಯಾರ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾರೋ ಅವರೇ ಜಗತ್ತಿನ ಅತ್ಯಂತ ಸುಂದರವಾದ ವ್ಯಕ್ತಿ ಅಂತ. ಬೇತಾಳನ ಪ್ರಶ್ನೆ ಏನಂದ್ರೆ, ಈಗ ಭಕ್ತರಿಗೆ ಯಾರು ಚೆನ್ನಾಗಿ ಕಾಣಿಸ್ತಾರೆ? ನೀವ್ ಹೇಳಿದ್ರಿ ಡಿಟಿಸ್, ಕೃಷ್ಣ ಡಿಟಿ, ಸೊ ಸುಂದರ ವ್ಯಕ್ತಿ. ಕುಡುಕನಿಗೆ ಏನ್ ಕಾಣಿಸುತ್ತೆ? ಯಾವ್ದೋ ಹೆಂಡ ಸಾರಾಯಿ ಕಾಣಿಸುತ್ತೆ, ಅದು ಸುಂದರವಾದ. ಒಬ್ಬ ಕಾಮಿಗೆ ಯಾರು ಸುಂದರವಾಗಿ ಕಾಣಿಸ್ತಾರೆ? ಅದನ್ನ ಸುಂದರ ಅಂತ ಹೇಳ್ತಾನೆ. ಒಂದು ನಾಯಿಗೆ ಯಾರು ಸುಂದರವಾಗಿ ಕಾಣಿಸ್ತಾರೆ? ಅದಕ್ಕೆ ಅದು ಅಂದ್ರೆ ಅವರವರ ದೃಷ್ಟಿಕೋನಕ್ಕೆ ಯಾವುದು ಚೆನ್ನಾಗಿದೆ ಅನ್ಸುತ್ತೆ ಅದೇ ಜಗತ್ತಿನ ಶ್ರೇಷ್ಠ ಅಂತ ಹೇಳ್ತಾರೆ. ಹೌದಲ್ಲ? ಕರೆಕ್ಟ್ ಅಲ್ವಾ? ಇದು ಕನ್ವಿನ್ಸ್ ಆಗ್ತೀರಾ? ಇದು ಎತ್ತವ್ರಿಗೆ ಹೆಗ್ಗಣ ಮುದ್ದು ಅಂತ ಯಾಕೆ ಗಾದೆ ಮಾಡ್ತಾರೆ? ಗದೆನೇ ಇದೆ ಅಲ್ವಾ? ಅಂದ್ರೆ ಅವ್ರ ಕಣ್ಣಿಗೆ ಅದು ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಜಗತ್ತಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತ. ಇಂಥದ್ದೇ ಅಂತ ಪರ್ಟಿಕ್ಯುಲರ್ ನಾವು ಹೇಳಕ್ ಬರೋದಿಲ್ಲ. ಆದ್ರೆ ಕೃಷ್ಣ ಜಗತ್ತಿನ, ಬರೀ ಜಗತ್ತಲ್ಲ, ಬ್ರಹ್ಮಾಂಡಗಳಲ್ಲೇ ಸುಂದರವಾದ ಏಕೈಕವಾದ ವಸ್ತು ಅಥವಾ ವ್ಯಕ್ತಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಅದನ್ನ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಯಾವುದು ಉತ್ಕೃಷ್ಟವಾದ ರಸ ಇದೆಯೋ, ಉತ್ಕೃಷ್ಟ ಮೀನ್ಸ್ ಹೈಯೆಸ್ಟ್ ಅಂತ, ಶ್ರೇಷ್ಠವಾದದ್ದು, ಆ ರಸವನ್ನ ನೀವು ಒಂದ್ಸಲ ಟೇಸ್ಟ್ ಮಾಡ್ಬಿಟ್ರೆ ಮತ್ತೆ ಇನ್ಯಾವ ರಸನು ನಮ್ಗೆ ಟೇಸ್ಟ್ ಬರೋದಿಲ್ಲ ಅಲ್ವಾ? ಆ ಟೇಸ್ಟ್ ಯಾವುದು? ಈ ಕಲಿಯುಗದಲ್ಲಿ, ಈ ಯುಗದಲ್ಲಿ ಅತ್ಯಂತ ಉತ್ಕೃಷ್ಟವಾದದ್ದೇ ಅದು ಹರಿನಾಮ. ಹರಿನಾಮದಲ್ಲಿ ಇರೋ ರುಚಿ ಭಗವಂತನಿಗಿಂತ, ಭಗವಂತ ಬೇರೆ ಅಲ್ಲ, ಭಗವಂತ ನಾಮ ಬೇರೆ ಅಲ್ಲ ಅಲ್ವಾ? ಆದ್ರೆ ಭಗವಂತನಿಗಿಂತ ಬೇರೆ ಅಲ್ಲದ್ದು ಈ ಜಗತ್ತಲ್ಲಿ ಉತ್ಕೃಷ್ಟವಾದದ್ದು ಅಂತಿದ್ರೆ ಅದು ಹರಿನಾಮ. ಅದೇ ಯಾಕೆ ಬೇರೆಯವ್ರಿಗೆ ಅದು ಇಷ್ಟ ಆಗೋದಿಲ್ಲ? ನಮ್ಗೆ ಯಾಕೆ ಹೆಂಡ ಸಾರಾಯಿ ಇಷ್ಟ ಆಗೋದಿಲ್ಲ, ಕಾಫಿ ಟೀ ಇಷ್ಟ ಆಗೋದಿಲ್ಲ? ಅದೇ ಹೆಂಡ ಸಾರಾಯಿ ಕಾಫಿ ಟೀ ಬೇರೆಯವ್ರಿಗೆ ಇಷ್ಟ ಆಗುತ್ತಲ್ಲ, ಯಾಕೆ? ಅದನ್ನ ಕುಡಿಯೋಕೆ ವಿದ್ಯಾರ್ಥಿ ಭವನ್ಗೆ ಹೋಗ್ತಾರಲ್ಲ, ಕಾಫಿ ಹೌಸ್ಗೆ ಹೋಗ್ತಾರಲ್ಲ, ಕ್ಯೂ ನಿಂತ್ಕೋತಾರಲ್ಲ, ಯಾಕೆ? ನಮ್ಗೆ ಆ ಕಡೆ ತಿರುಗಿ ನೋಡೋಕೆ ಮನ್ಸು ಬರೋದಿಲ್ಲ, ಯಾಕೆ? ಅಂದ್ರೆ ಆ ವಸ್ತು, ಆ ಕಾಫಿ ಟೀ ಏನ್ ಒಂದು ವಸ್ತು ಇದೆಯೋ ಅದು ಯಾರಿಗೋ ಒಬ್ಬರಿಗೆ ಖುಷಿ ಕೊಡುತ್ತೆ.
ಕಾಫಿ ಟೀ ಬಿಟ್ರೆ ನನಗೆ ಜೀವನನೇ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಖುಷಿ ಕೊಡುತ್ತೆ. ಅದೇ ವಸ್ತು ಇನ್ನೊಬ್ರಿಗೆ ನೋವು ಕೊಡುತ್ತೆ. ಯಾರಿಗೆ ಸುಕೃತಿ ಇದೆ, ಪುಣ್ಯ ಇದೆ, ಅವರಷ್ಟೇ ಉತ್ಕೃಷ್ಟವಾದದನ್ನ ನೋಡೋಕ್ ಸಾಧ್ಯ. ಎಲ್ರು ಮೌಂಟ್ ಎವರೆಸ್ಟ್ ಹತ್ತಕ್ಕಾಗತ್ತಾ? ಯಾರಿಗೆ ಶಕ್ತಿ ಇದೆ ಅವ್ರು ಹತ್ತಾರೆ. ಅದಕ್ಕೆ ಕಲಿಯುಗದಲ್ಲಿ ವಿಶೇಷವಾದದ್ದು, ಶ್ರೇಷ್ಠವಾದದ್ದು ಅದು ಹರಿನಾಮ. ಎನ್ನಾಮ ಎನ್ನಾಮಧೇಯ, ಯಾರ ನಾಮನ್ನ ಒಂದು ಸಲ ಉಚ್ಚಾರಣೆ ಮಾಡಿದ್ರೆ ಭಗವಂತ ತನ್ನ ಧಾಮವನ್ನೇ ಕೊಟ್ಟು ಬಿಡ್ತಾನೋ, ಅದಕ್ಕಿಂತ ಹೈಯೆಸ್ಟ್ ಇನ್ಯಾವ್ದಿದೆ ಹಾಗಾದ್ರೆ? ಅದಕ್ಕೋಸ್ಕರ ಹರಿನಾಮದಲ್ಲಿ ನಾವು ರುಚಿಯನ್ನ, ಆಸಕ್ತಿಯನ್ನ ಬೆಳೆಸ್ಕೋಬೇಕು. ಸಮಯ ಸಿಕ್ಕದಾಗೆಲ್ಲ ಭಗವಂತನ, ನಮ್ಮಲ್ಲಿ ಇದು ಕಲ್ಮಶ ಇರೋದ್ರಿಂದ ನಮ್ಗೆ ರುಚಿ ಬರ್ತಾ ಇಲ್ಲ. ನಾಮದ ತಪ್ಪಲ್ಲ ಅದು. ನಾಮಕ್ಕೆ ಅಪಾರ ಶಕ್ತಿ ಇದೆ. ಭಗವಂತ ತನ್ನ ಎಲ್ಲಾ ಶಕ್ತಿನ ನಾಮದಲ್ಲಿ ತುಂಬಿದ್ದಾನೆ. ಬಟ್ ನಮ್ಗೆ ಅದು ರುಚಿ ಕೊಡ್ತಾ ಇಲ್ಲ ಅಷ್ಟೇ. ಓಕೆ, ಹಾಗಂತ ನಾವು ನಾಮ ಹೇಳ್ದೇನು ಬಿಡಬಾರ್ದು. ಹೇಳ್ತಾ 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 ಒಂದಿನ ಅದು ರುಚಿ ಬರುತ್ತೆ, ನಿಧಾನಕ್ಕೆ ರುಚಿ ಬರುತ್ತೆ. ಒಂದು ಇಲ್ಲಿ ಇಂಟರ್ವ್ಯೂ ಇದೆ, ಸಂವಾದ 1974 ಮೇ. ಎಲ್ಲಿ ಅಂದ್ರೆ ಡೆಸ್ಮಾಂಡ್ ಜೇಮ್ಸ್ ಬರ್ನಾರ್ಡ್ ಇವರು ಶ್ರೀಲ ಪ್ರಭುಪಾದರನ್ನ ಭೇಟಿ ಮಾಡ್ತಾರೆ. ಎಲ್ಲಿ? ರೋಮ್ ಅಲ್ಲಿ, ಇಟಲಿಯಲ್ಲಿ. ಒಂದು ಸಂವಾದ ನಡೆಯುತ್ತೆ. ಆ ಸಂವಾದದಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂದ್ರೆ, ಅದರಲ್ಲಿ ವೈಯಕ್ತಿಕ ಸ್ವರೂಪ. ಈಗ ನಿಮ್ಮ ವೈಯಕ್ತಿಕ ಸ್ವರೂಪ ಏನು? ಈಗ ನಮ್ಮೆಲ್ಲರ ವೈಯಕ್ತಿಕ ಸ್ವರೂಪ ಏನು? ನಾನು ಬೆಳಗಿದ್ದೀನಿ, ನಾನು ಕಪ್ಪಗಿದ್ದೀನಿ, ನಾನು ಉದ್ದ ಇದ್ದೀನಿ, ನಾನು ಸಣ್ಣ ಇದ್ದೀನಿ, ನಾನು ಭಾರತೀಯ, ನಾನು ಅಮೆರಿಕನ್. ಇದು ವೈಯಕ್ತಿಕ ಸ್ವರೂಪನಾ? ಇದು ಅಲ್ಲ ಅಲ್ವಾ? ನಾಳೆ ಬ್ರಹ್ಮದೇವ್ರ ಪ್ರಾರ್ಥನೆ ಇದೆಲ್ಲ ಬರುತ್ತೆ. ಯಾರು ತನ್ನ ದೇಹವನ್ನ ತನ್ನದು ಅಂತ ಅನ್ಕೊಳ್ದೆ ತಾನೇ ದೇಹ ಅಂತ ಅನ್ಕೊಳ್ತಾನೆ, ಅವನು ಮಹಾಮೂರ್ಖ. ಓಕೆ, ಇದು ದೇಹ, ಇದು ನಾನಲ್ಲ, ಇದು ನನ್ನ ದೇಹ. ಇದು ವೈಯಕ್ತಿಕ ಸ್ವರೂಪ ಏನು ಯಾರಿಗೆ ಗೊತ್ತು? ನನ್ನ ವೈಯಕ್ತಿಕ ಸ್ವರೂಪ ನಾನು ನೋಡಿಲ್ಲ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಾನು ಕಾಣಿಸಲ್ಲ. ಕನ್ನಡಿ ಮುಂದೆ ನಿಂತು ನೋಡಿದಾಗ ನಾನು ಕಾಣಿಸೋದು ನಾನಲ್ಲ, ನನ್ನ ದೇಹ, ನನ್ನ ಮುಖ. ಹೇಳ್ತೀವಲ್ಲ, ನನ್ನ ಮುಖ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡ್ರಿ ಅಂತ. ನನ್ನ ಮುಖ ಕಾಣ್ತಾ ಇದೆ ಅಂತ ಹೇಳ್ತೀವಲ್ಲ ನಾವು, ಮತ್ತೆ ನಾನಲ್ಲ ಅಲ್ವಾ ಕಾಣ್ತಾ ಇರೋದು? ಮತ್ತೆ ನನ್ನ ಸ್ವರೂಪ ಏನಿದೆ ಯಾರಿಗೆ ಗೊತ್ತು? ನಾನೇ ನೋಡಿಲ್ಲ. ನಾನೇ ನೋಡಿಲ್ಲ ಅಂದ್ಮೇಲೆ ಎಷ್ಟು ಕ್ಲಿಯಾರಿಟಿ, ಎಷ್ಟು ಸರಳವಾಗಿದೆ ಇದು. ಅದೇ ನಮ್ಗೆ ಆವರಣಾತ್ಮಕ ಮಾಯಲ್ಲಿ ಇರೋದ್ರಿಂದ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಕನ್ನಡಿ ನೋಡುವ, ನನ್ ಮುಖ ಎಷ್ಟು ಚೆನ್ನಾಗಿದೆ, ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ, ನನ್ನ ಶರ್ಟ್, ಓಕೆ ಶರ್ಟ್ ಅದೇ ಬಿಡಿ, ನನ್ನ ಕೈ ಎಷ್ಟು ಚೆನ್ನಾಗಿದೆ ಎಲ್ಲ ಹೇಳ್ಕೊಳ್ತೀವಿ. ಮತ್ತೆ ನಾನು ಯಾರು ಹಾಗಾದ್ರೆ? ನನ್ನ ವೈಯಕ್ತಿಕ ಸ್ವರೂಪ ಏನು? ಹರಿ ಕೃಷ್ಣ. ಅಡ್ಡ ಹೋಗ್ತೀರಾ? ಸೇವೆ ಇದೆಯಾ? ಜೈ. ಓಕೆ, 11 ಗಂಟೆ ಹೋಗ್ತೀರಾ? ನಾಳೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬರೋಣ. ಪ್ರೋಗ್ರಾಮ್ ಇರೋದು ಎಷ್ಟು ಗಂಟೆಗೆ? 10 ಗಂಟೆಗ? ಓಕೆ, ಹಂಗಾರೆ ಅಪ್ಡೇ ಪ್ಲಾನ್ ಮಾಡೋಣ. ಓಕೆ, ಹರೇ ಕೃಷ್ಣ. ಇಲ್ಲಿ ಹೇಳ್ತಾರೆ, ಆ ಸಂವಾದದಲ್ಲಿ ಏನ್ ಹೇಳ್ತಾರೆ? ವೈಯಕ್ತಿಕ ಸ್ವರೂಪ, ಆಮೇಲೆ ವೈಯಕ್ತಿಕ ಕರ್ತವ್ಯ. ಈಗ ನಿಮ್ ಕರ್ತವ್ಯ ಏನು ಹೇಳಿ? ಎಲ್ಲರೂ ಒಬ್ಬೊಬ್ಬರಾಗಿ ನಿಮ್ ಕರ್ತವ್ಯ ಏನು? ನಮ್ಗಿರೋದು ಒಂದೇ ಕರ್ತವ್ಯ. ನಾವು ಭಗವಂತನ ಸೇವಕರಾಗಿರೋದ್ರಿಂದ ನಾವು ಭಗವಂತ ಸೇವೆ ಮಾಡ್ಬೇಕೇ ಹೊರತು ಬೇರೆ ಇನ್ನೇನು ಮಾಡಂಗಿಲ್ಲ ನಾವು. ಆದ್ರೆ ನಾವು ಜೀವಾತ್ಮ ಅಂತ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಇನ್ನು ಮುಸ್ಕು ಮಬ್ಬು ಜೀವನೋ ದೇಹನೋ ಅಂತ ಡೌಟ್ ಅಲ್ಲಿ ಇದ್ದೀವಿ ನಾವು. ಅದಕ್ಕೆ ನಾವೇನ್ ಮಾಡ್ತೀವಿ? ಆ ಕಡೆ ಒಂದ್ ಕಾಲ ಆ ಕಡೆ, ಒಂದ್ ಕಾಲ ಈ ಕಡೆ ಇಟ್ಟಿದ್ದೀವಿ ನಾವು, ಅಲ್ವಾ? ಮಳೆ ಬರ್ತಾ ಇದೆ, ವಿಂಡ್ಶೀಲ್ಡ್ ಎಲ್ಲ ಬ್ಲರ್ ಆಗುತ್ತೆ, ಫಾಗ್ ತುಂಬಿಕೊಂಡ್ಬಿಡುತ್ತೆ. ಆಗ ರೋಡ್ ಗೊತ್ತಾಗಲ್ಲ, ಕೆರೆ ಗೊತ್ತಾಗಲ್ಲ, ನದಿ ಏನು ಗೊತ್ತಾಗಲ್ಲ ಅಲ್ವಾ? ಏನೋ ಕಾಣ್ತಾ ಇದೆ, ಬಟ್ ಅದು ಸರಿ ಹಂಗೆ ನಾವು ನಮ್ಮ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ. ಆದ್ರಿಂದ ನಾವು ದೈಹಿಕವಾಗಿನೂ ಕೆಲವು ಟೈಮ್ ಇರ್ತೀವಿ. ಸಮಟೈಮ್ಸ್ ನಾವು ಭಗವಂತನ ಸೇವಕ ಅಂತ ಅನ್ಕೊಳ್ತೀವಿ. ಅಂದ್ರೆ ಕಾನ್ಶಿಯಸ್ ಶಿಫ್ಟ್ ಆಗ್ತಾ ಇರುತ್ತೆ. ಸಮಟೈಮ್ಸ್ ಭೌತಿಕ ಕಾನ್ಶಿಯಸ್ ಇರ್ತೀವಿ, ಸಮಟೈಮ್ಸ್ ಸ್ಪಿರಿಚುವಲ್ ಕಾನ್ಶಿಯಸ್ ಬರ್ತೀವಿ, ಕೃಷ್ಣ ಕಾನ್ಶಿಯಸ್ಗೆ. ಅದ್ ಮುಗಿದ ತಕ್ಷಣ ಮತ್ತೆ ಭೌತಿಕ ಕಾನ್ಶಿಯಸ್, ಮೆಟೀರಿಯಲ್ ಕಾನ್ಶಿಯಸ್ ಶಿಫ್ಟ್ ಆಗ್ತೀವಿ, ಮತ್ತೆ ಇಲ್ಲಿ ಶಿಫ್ಟ್ ಆಗ್ತೀವಿ. ಈ ಕಡೆ ಒದ್ದಾಡ್ತಾ ಇದೀವಿ ನಾವು. ಹಿಂಗ್ ಒದ್ದಾಡ್ತಾ ಇದ್ರೆ ಏನಾಗುತ್ತೆ ಹೇಳಿ? ನಾವು ಗೋಲ್ ರೀಚ್ ಮಾಡಕ್ಕಾಗತ್ತಾ? ಬಟ್ ಪ್ರಯತ್ನ ಮಾಡ್ಬೇಕು ನಾವು. ಇಲ್ಲಿ ಏನ್ ಚರ್ಚೆ ಆಗುತ್ತೆ? ವೈಯಕ್ತಿಕ ಸ್ವರೂಪ, ವೈಯಕ್ತಿಕ ಕರ್ತವ್ಯ. ಅರ್ಥ ಆಯ್ತಾ? ಕರ್ತವ್ಯ ಏನಂದ್ರೆ ನಮ್ ಕರ್ತವ್ಯ ಇರೋದು ಒಂದೇ, ಭಗವಂತನ ಸೇವೆ ಮಾಡೋದು.
ಅಷ್ಟು ಬಿಟ್ಟು ಬೇರೆ ಏನು ನಮ್ಗೆ ಕರ್ತವ್ಯನೇ ಇಲ್ಲ. ಆದ್ರೆ ಹೇಗ್ ಮಾಡ್ಬೇಕು ಅದನ್ನ ಭಗವಂತ ಕೊಟ್ಟು ಹೇಳಿದಾನೆ. ಅದರ ಏನು ಡೀಟೇಲ್ಸ್, ಫುಲ್ ಡೀಟೇಲ್ಸ್ ಇದೆ ಭಾಗವತಮಲ್ಲಿ. ಗೀತೆಯಲ್ಲಿ ಅಷ್ಟು ಡೀಟೇಲ್ಸ್ ಇಲ್ಲ, ಭಾಗವತಮ್ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಉದ್ದವನ್ ಹೇಳ್ಬಿಟ್ಟು ಹೋಗ್ತಾರೆ ಕೃಷ್ಣ, ಹಿಂಗ್ 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 ಮಾಡ್ಬೇಕು ಅಂತ. ಯಾರನು ಹೆಂಡತಿ ಮಕ್ಳನ್ನ ಬಿಟ್ಟು ಹೋಗು, ಅದು ಬಿಟ್ಟು ಹೋಗು, ಇದು ಬಿಟ್ಟು ಹೋಗು ಅಂತ ಹೇಳ್ತಿಲ್ಲ. ಬಟ್ ನಾವು ವೈದಿ ಭಕ್ತಿ ಮಾಡ್ಬೇಕಾದ್ರೆ ಕೆಲವು ಅಡೆತಡೆ ಆಗತ್ತೆ ಅಂತ ಹೇಳಿ ಅದನ್ನ ಬಿಡು ಅಂತ ಹೇಳ್ತಾನೆ ಕೃಷ್ಣ ಅಷ್ಟೇ. ಈಗ ಈಗ ಏನ್ ಹೇಳತ್ತಂದ್ರೆ, ಕೊರೋನಾ ಬಂದಾಗ ಸ್ವಲ್ಪ ಐಸೋಲೇಟ್ ಮಾಡ್ಬಿಡ್ತಾರೆ ಅಲ್ವಾ. ಏನ್ ಮಾಡ್ತಾರೆ, ನೀವು ಸ್ವಲ್ಪ ದಿನ ಹೆಂಡತಿ ಮಕ್ಳಿಂದ ದೂರ ಇರಿ, ಒಂದು ರೂಮಲ್ಲಿ ಸೆಪರೇಟ್ ಆಗಿರಿ ನೀವು ಅಂತ. ಯಾಕೆ ಸೆಪರೇಟ್ ಮಾಡಿದ್ರು? ಅದು ವಾಸಿ ಆಗೋ ತನಕ ಸ್ವಲ್ಪ ದೂರ ಇರಿ, ಹುಷಾರಾಗಿರಿ, ಅದು ಇದು ಮುಟ್ಟಬೇಡಿ ಹೇಳ್ತಾರಲ್ವಾ. ವಾಸಿ ಆದ್ಮೇಲೆ ಏನಾದ್ರು ಮಾಡ್ಕೊಳ್ಳಿಯಪ್ಪ, ನೀವು ಸೇಫ್ ಆಗಿರ್ತೀರಾ. ವೈದಿ ಭಕ್ತಿ ಅಂದ್ರೆ ನಮ್ಮಲ್ಲಿ ಕಾಯಿಲೆ ಇದೆ, ಭವರೋಗ ಇದೆ. ಭವರೋಗ ಇರೋದಕ್ಕೆ ನಾವು ಭಕ್ತಿ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ವಿಧಿ ವಿಧಾನಗಳನ್ನ ಹೇಳ್ತಾರೆ, ಇದು ಮಾಡಬೇಡಿ, ಇದು ಮಾಡಬೇಡಿ, ಕಾಫಿ ಟೀ ಕುಡಿಬೇಡಿ, ನಾನ್ ವೆಜ್ ತಿನ್ಬೇಡಿ, ಅನ್ಯ ದೇವತೆಗಳನ್ನ ಆರಾಧನೆ ಮಾಡಬೇಡಿ, ಭಗವಂತನಿಗೆ ಆಫರ್ ಮಾಡದೇ ಇರೋದನ್ನ ತಿನ್ಬೇಡಿ. ಇವೆಲ್ಲ ಯಾಕೆ ಹೇಳ್ತಾರೆ? ಗೋಪ ಬಾಲಕರು ಹೆಂಗ್ ತಿಂದ್ರು? ಎಂಜಿಲ್ ತಿಂದ್ರಲ್ವಾ, ಕೃಷ್ಣ ಎಂಜಿಲ್ ತಿನ್ನಿಲ್ವಾ? ಆ ಲೆವೆಲ್ಗೆ ಹೋದ್ಮೇಲೆ ಯಾವ ಅವಶ್ಯಕತೆ ಇರೋದಿಲ್ಲ, ಕಾಲ ಕರ್ಮ ಗುಣ ಏನು ಇರೋದಿಲ್ಲ, ಯಾವ ಪ್ರಭಾವನೂ ಇರೋದಿಲ್ಲ. ಆ ಹಂತಕ್ಕೆ ಹೋಗ್ಬೇಕಾದ್ರೆ ನಾವು ಇದೆಲ್ಲ ಫಾಲೋ ಮಾಡ್ಬೇಕಾಗತ್ತೆ. ಇದು ಕರ್ತವ್ಯ, ನಮ್ ಕರ್ತವ್ಯ, ನಾವು ಮಾಡ್ಲೇಬೇಕು. ಆಮೇಲೆ ಆಧುನಿಕ ಶಿಕ್ಷಣ ಮತ್ತು ಅದರ ಸಮಸ್ಯೆಗಳು. ಆಧುನಿಕ ಶಿಕ್ಷಣದಲ್ಲಿ ಬರೀ ಸಮಸ್ಯೆನೇ ಇರೋದು, ಪರಿಹಾರ ಇಲ್ಲ. ನಾವ್ ಅನ್ಕೊಂತೀವಿ ನಮ್ಮ ಮಗ ಓದ್ಬಿಟ್ರೆ ನಮ್ ಸಮಸ್ಯೆ ಎಲ್ಲ ಪರಿಹಾರ ಆಗ್ಬಿಡುತ್ತೆ, ನನ್ ಮಗ ಡಿಗ್ರಿ ಒಂದ್ ಮಾಡ್ಕೊಂಡ್ಬಿಟ್ರೆ ನಮ್ ಸಮಸ್ಯೆ ಎಲ್ಲ ಪರಿಹಾರ ಆಗ್ಬಿಡುತ್ತೆ ಹೇಳ್ತೀವಿ. ಕಷ್ಟಪಟ್ಟು ಒಂದ್ ಡಿಗ್ರಿ ಮಾಡ್ಕೊಳ್ಳೋ, ನಾನ್ ಕಷ್ಟಪಟ್ಟು ಸಾಕಿದೀನಿ, ಸಾಲಾಗಿಲ್ಲ ಮಾಡಿದೀನಿ, ನೀನ್ ಡಿಗ್ರಿ ಮಾಡ್ಕೊಂಡು ಕೆಲ್ಸ ಸೇರ್ಕೊ, ನಮ್ಮ ಸಮಸ್ಯೆ ಎಲ್ಲ ತೀರ್ಬಿಡುತ್ತೆ ಅಂತ ಹೇಳ್ತೀವಿ ನಾವಲ್ವಾ. ನಿಜವಾಗ್ಲೂ ಆಧುನಿಕ ಶಿಕ್ಷಣ ನಮ್ಮ ಸಮಸ್ಯೆಗಳನ್ನ ಜಾಸ್ತಿ ಮಾಡುತ್ತೆ, ಕಡಿಮೆ ಮಾಡೋದಿಲ್ಲ. ನಾವು ಅನ್ಕೊಳ್ಳೋದಷ್ಟೇ. ಆಮೇಲೆ ಕಾಲಾತೀತವಾದ ಜೀವನ, ಎಲ್ರು ಜೀವನ ಮಾಡ್ತಾ ಇದೀವಿ, ಅದಕ್ಕೆ ಕಾಲಕ್ಕೆ ಅಧೀನವಾಗಿ ಜೀವನ ಮಾಡ್ತಾ ಇದೀವಿ ಅಲ್ವಾ. ಕಾಲ ಹೇಳ್ದಂಗೆ ನಾವು ಮಾಡ್ತಾ ಇದೀವಿ, ಕಾಲ ಕರ್ಮ ಗುಣ ಈ ಮೂರು ಅಧೀನ ನಾವು. ಕಾಲಾತೀತವಾದ ಜೀವನ ಅಂದ್ರೆ ಯಾವುದು? ಅದೇ ಭಕ್ತಿ ಜೀವನ. ಭಗವಂತ ಯಾರು ಭಕ್ತಿ ಮಾಡ್ತಾರೆ ಅವ್ರ ಆಯುಷ್ಯವನ್ನ ಕಿತ್ಕೊಂಡು ಹೋಗೋದಿಲ್ಲ. ಆಯುರ್ ಹರತಿ ವೈಪುಂಸಾಂ ಉದ್ಯನ್ ಅಸ್ತಂಚನ್ನಸೌ ಯಸ್ಯಾರ್ಥೆ ಕಥಿತಂ ನೀತ ಭಗವದ್ ಉತ್ತಮ ಶ್ಲೋಕ ವಾರ್ತೆಯ. ಭಾಗವತಮಲ್ಲಿ ಕಪಿಲ ಮುನಿ ತನ್ನ ತಾಯಿ ಹೇಳ್ತಾ ಇದ್ದಾರೆ, ಯಾರ ಆಯುಷ್ಯವನ್ನ ಕಿತ್ಕೊಂಡು ಹೋಗೋದಿಲ್ಲ, ಆಯುಷ್ಯ ಎಲ್ರದ್ದು ಕಿತ್ಕೊಂಡು ಹೋಗ್ತಾನೆ ಸೂರ್ಯ. ಆಯು ಹಾರತಿ ವೈಪುಂಸಾಂ ಉದ್ಯನ್ ಅಸಂಚನ್ನಸೌ. ಅಸೌ ಸೂರ್ಯ ಉದಯಾದ ಅಸ್ತಾದ, ಸೂರ್ಯಾಸ್ತ ಸೂರ್ಯೋದಯ ಹೋಯ್ತು ಒಂದಿನ, ಏನ್ ಮಾಡಿದ್ವೋ ಬಿಟ್ವೋ ಒಂದಿನ ನಾಶ ಆಯ್ತಾ. ಆದ್ರೆ ಯಸ್ಯಾರ್ಥೆ ಕಥಿತಂ ನೀತ ಭಗವತ್ ಉತ್ತಮ ಶ್ಲೋಕ ವಾರ್ತೆಯ, ಯಾರು ಭಗವಂತನ ಕಥೆಯನ್ನ ಶ್ರವಣ ಮಾಡ್ತಾರೆ ಅವನಿಗೆ ಅವನ ಆಯುಷ್ಯವನ್ನ ತಗೊಂಡೋಗೋದಿಲ್ಲ. ಯಾರು? ಸೂರ್ಯನೂ ತಗೊಂಡೋಗಲ್ಲ, ಯಮನೂ ತಗೊಂಡೋಗೋದಿಲ್ಲ, ಮತ್ತೆ ಇನ್ಯಾರು? ಕಾಲದ ಪ್ರಭಾವನೆ ಇಲ್ಲ ಅವನಿಗೆ, ಕಾಲದ ಪ್ರಭಾವನೆ ಇಲ್ಲ ಅವರಿಗೆ. ಅಂತ ಕಾಲಾತೀತವಾದ ಜೀವನ ಮಾಡೋದು ಅಂದ್ರೆ ಏನು? ಶುದ್ಧ ಭಕ್ತಿ ಜೀವನ ಮಾಡೋದು. ಅದಕ್ಕೋಸ್ಕರ ಏನ್ ಪ್ರಿಪೇರ್ ಮಾಡ್ಕೋಬೇಕು ನಾವು ಅದನ್ನ ಪ್ರಿಪೇರ್ ಮಾಡ್ಕೋಬೇಕು. ಕೇರ್ಫುಲ್ ಆಗಿ ನಾವು ಪ್ರಿಪೇರ್ ಆಗ್ಬೇಕು. ಏನ್ ಕಷ್ಟ ಏನಿಲ್ಲ, ಸ್ವಲ್ಪ ಪ್ರಯತ್ನ ಮಾಡ್ಬೇಕಷ್ಟೆ. ಪ್ರಯತ್ನದಲ್ಲಿ ಸೋತ್ರು ನಮ್ಗೇನ್ ಲಾಸ್ ಇಲ್ಲ. ಈ ಪ್ರಯತ್ನದಲ್ಲಿ ನಾವು ಸೋತ್ರು ಕೂಡ ನಮ್ಗೆ ಏನು ಲಾಸ್ ಇಲ್ಲ. ಅಂದ್ರೆ ಭೌತಿಕ ಜೀವನದಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಅಂದ್ರೂ ಕೂಡ ಅದು ಲಾಸೇ. ಭೌತಿಕ ಜೀವನದಲ್ಲಿ ನಾವು ಯಶಸ್ಸನ್ನ ಗಳಿಸಿದ್ದೇವೆ ಅಂದ್ರೂ ಅದು ಫೇಲ್ಯೂರ್, ಲಾಸ್. ಯಾಕೆ? ಜೀವನ ಹೋಯ್ತಲ್ಲ, ಸುಮ್ಮನೆ ವ್ಯರ್ಥವಾಗಿ ಕಳೆದ್ವಲ್ಲ ನಾವು. ಯಸ್ಯಾರ್ಥೆ, ಯಾರ ಪರವಾಗಿ, ಕಥಿತಂ, ಯಾರ ಪರವಾಗಿ ನಾವು ಅದನ್ನ ಗುಣಗಾನ ಮಾಡಿದ್ವೋ, ನೀತ ಅಂದ್ರೆ ಯಾರ ಪರವಾಗಿ, ಯಾರಿಗೋಸ್ಕರ ನಾವು ನಮ್ಮ ಸಮಯವನ್ನ ಕಳೆದುವೋ, ಭಗವತ್ ಉತ್ತಮ ಶ್ಲೋಕ ವಾರ್ತೆಯ, ಭಗವತ್ ಉತ್ತಮ ಶ್ಲೋಕ ವಾರ್ತೆಯ. ಉತ್ತಮ ಶ್ಲೋಕ ಅಂದ್ರೆ ಕೃಷ್ಣ. ಅವನ ವಾರ್ತೆಯನ್ನ ಕೇಳಿದ್ವಲ್ಲ ನಾವು, ಬೆಳಗ್ಗೆ ಅವನ ವಾರ್ತೆ ಕೇಳಿದ್ವಲ್ಲ, 7:30 9 ಗಂಟೆ ತನಕ. ಈಗ ಮತ್ತೆ 11:30 ವಾರ್ತೆ ಕೇಳ್ತೀವಲ್ಲ ನಾವು ಪ್ರತಿದಿನ. ನಾವು ವಾರ್ತೆ ಕೇಳ್ತೀವಿ. ನಾವು ಏನು ಅವ್ರ ಮಾತನ್ನ ವಾರ್ತೆ ಕೇಳೋದು,
ಅವ್ರು TV1, TV2, TV9, TV20, TV100, TV420 ವರೆಗೂ ಕೇಳ್ತಾರೆ ಅವರು. ನಾವು ವಾರ್ತೆ ಕೇಳ್ತೀವಿ, ನಾವು ಭಗವಂತನ ಲೀಲೆಗಳನ್ನ ಶ್ರವಣ ಮಾಡ್ತೀವಿ, ನಾವು ಎಂಜಾಯ್ ಮಾಡ್ತೀವಿ. ಇಲ್ಲೂ ಮರ್ಡರ್ ಸೀನ್ ಎಲ್ಲ ಇದೆ ಅಲ್ವಾ? ಅಗಾಸುರನ್ನ ಕೊಂದ ಕೃಷ್ಣ, ಬಾಯನ ಸೀಳ್ದ. ನೀವು TV9 ಏನ್ ತೋರಿಸಿರ ಮರ್ಡರ್ ನಾವು ಕೃಷ್ಣನ ಮಾಡ್ತಾನಪ್ಪ. ಆದ್ರೆ ಇದು ಅಲೌಕಿಕ, ಅದು ಲೌಕಿಕ. ಅದು ಬದ್ಧ ಜೀವನ ಕಾರಣ ಆಗುತ್ತೆ, ಇದು ನಮ್ಗೆ ಮೋಕ್ಷ ಕಾರಣ ಆಗುತ್ತೆ. ವ್ಯತ್ಯಾಸ ಅಷ್ಟೇ. ಎಲ್ಲಾನು ಇದೆ ಇದರಲ್ಲಿ. ಟ್ರಾಜಿಡಿ ಇದೆ, ಕಾಮಿಡಿ ಇದೆ, ಹಾರರ್ ಇದೆ, ಫೈಟಿಂಗ್ ಸೀನ್ ಇದೆ, ಎಲ್ಲ ಇದೆ. ಆದ್ರೆ ಇಲ್ಲಿ ಪ್ರತಿಯೊಂದು ಕೂಡ ಅಲೌಕಿಕ, ಅಲ್ಲಿ ಪ್ರತಿಯೊಂದು ಕೂಡ ನಾರಕೀಯ, ನರಕಕ್ಕೆ ಕರ್ಕೊಂಡು ಹೋಗುತ್ತೆ ಅದು. ಸೊ ಇಂಥವರ ಆಯುಷ್ಯವನ್ನ ಸೂರ್ಯ ತಗೊಂಡು ಹೋಗೋದಿಲ್ಲ, ಮುಟ್ಟೋದಿಲ್ಲ, ಅದಕ್ಕೆ ಬರೋದಿಲ್ಲ. ಇಷ್ಟ ಆಯ್ತು. ಆಮೇಲೆ ಪ್ರೇಮದ ಅತ್ಯವಶ್ಯಕವಾದ ಸ್ವಭಾವ, ಈ ವಿಷಯಗಳು ಸೇರಿದ್ದವು. ಡಿಸ್ಕಷನ್ ಅಲ್ಲಿ ಇಷ್ಟು ಟಾಪಿಕ್ ಡಿಸ್ಕಷನ್ ಆಗುತ್ತೆ. ಯಾವ್ದ್ಯಾವುದು? ವೈಯಕ್ತಿಕ ಸ್ವರೂಪ, ವೈಯಕ್ತಿಕ ಕರ್ತವ್ಯ, ಆಧುನಿಕ ಶಿಕ್ಷಣ, ಅದರ ಸಮಸ್ಯೆಗಳು, ಕಾಲಾತೀತವಾದ ಜೀವನ ಮತ್ತು ಪ್ರೇಮದ ಅತ್ಯವಶ್ಯಕವಾದ ಸ್ವಭಾವ. ಅವರು ಪ್ರಶ್ನೆ ಮಾಡ್ತಾರೆ ಪ್ರಭುಪಾದರನ್ನ, ನಿಮ್ಮ ಭಗವದ್ಗೀತೆ ತುಂಬಾ ಚೆನ್ನಾಗಿದೆ. ಪ್ರಭುಪಾದ ಹೇಳ್ತಾರೆ, ಅದು 2 ವರ್ಷದಲ್ಲಿ 5ನೇ ಎಡಿಷನ್, 2 ವರ್ಷಕ್ಕೆ 5 ಸಲ ಮುದ್ರಣ ಆಗುತ್ತೆ. ಯಾವ ದೇಶದಲ್ಲಿ ಹರೇ ಕೃಷ್ಣ ಮೂವ್ಮೆಂಟ್ ತುಂಬಾ ಸಕ್ಸಸ್ ಆಗಿದೆ ಕೇಳ್ತಾರೆ ಅವರು. ಪ್ರಭುಪಾದ ಹೇಳ್ತಾರೆ, ಆಫ್ರಿಕಾ, ಅಮೆರಿಕಾ, ಕೆನಡಾ, ಜಪಾನ್, ಇಂಡಿಯಾನೇ ಇಲ್ಲ ಇಲ್ಲಿ. ಆಫ್ರಿಕಾ ಯಾಕೆ? ಇಂಡಿಯಾದಲ್ಲೆಲ್ಲ ಮಾಡಿದ್ದು, ಫಸ್ಟ್ ಮಾಡಿದವರು ಅಮೆರಿಕಾದಲ್ಲಿ. ಅವ್ರು ಹೇಳ್ತಾರೆ ಆಫ್ರಿಕಾದಲ್ಲಿ, ಅಮೆರಿಕಾದಲ್ಲಿ, ಕೆನಡಾ, ಜಪಾನ್, ಚೈನಾ ಎಲ್ಲ ಕಡೆ ಇದೆ ಆಗ್ಲೇನೆ 1974 ಅಲ್ಲೇ. ಆದ್ರೆ ಅಮೆರಿಕಾದಲ್ಲಿ ತುಂಬಾ ಸಕ್ಸಸ್ ಆಯ್ತು. ಪ್ರಭುಪಾದರ ಪ್ರಾರಂಭಿಕ ಶಿಷ್ಯ ಎಲ್ಲರೂ ಕೂಡ ಅಮೆರಿಕದವರೇ. ಅದರಲ್ಲಿ ಪರಂ ಪೂಜ್ಯ ಗೋಪಾಲ್ ಕೃಷ್ಣ ಮಹಾರಾಜ್ ಅವರು ಕೂಡ ಕೆನಡಾದಲ್ಲಿ ಇದ್ರು ಅವಾಗ, ಮಾಂಟ್ರಿಯಲ್, ಕೆನಡಾದಲ್ಲಿ ಓದ್ತಾ ಇದ್ರು ಅವರು. ಮೆಕ್ಗಿಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಆ ಕಾಲಕ್ಕೆ ಅವರು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ರು ಫಾರಿನ್ ಅಲ್ಲಿ. ಗೋಪಾಲ್ ಕೃಷ್ಣ ಮಹಾರಾಜ್ ಅವರು ರಷ್ಯನ್ ಭಾಷೆ ಮಾತಾಡ್ತಾರೆ, ಇಂಗ್ಲಿಷ್ ಅಂತ ಎಲ್ಲ ಭಾಷೆಲ್ಲೂ ಅವ್ರು ಪ್ರವಚನ ಮಾಡ್ತಾ ಇದ್ರು. ಅವರೊಬ್ರೆ ಇಂಡಿಯನ್ NRI ಡಿವೋಟಿ, ಭಾರತೀಯ ಆದ್ರೆ ಫಾರಿನ್ ಇನಿಷಿಯೇಷನ್ ಆಗಿದ್ದು ಅವರಿಗೆ. ಸೊ ಹಾಗಾಗಿ ಅಮೆರಿಕದಲ್ಲೇ ಸಕ್ಸಸ್ ಆಗಿದ್ದು ಮೂಮೆಂಟ್. ಆಮೇಲೆ ಬೇರೆ ಎಲ್ಲ ದೇಶಕ್ಕೂ ಸ್ಪ್ರೆಡ್ ಮಾಡಿದ್ರು. ಇಟಲಿಯಲ್ಲಿ ಹೇಗೆ ಅನಿಸ್ತಾ ಇದೆ? ಯುರೋಪ್ ಕಂಟ್ರಿಯಲ್ಲಿ, ಯುರೋಪ್ ಅಷ್ಟು ಸಪೋರ್ಟ್ ಮಾಡ್ತಿರ್ಲಿಲ್ಲ ಅವಾಗ. ಯಾವುದು ಇಟಲಿ, ಇಂಗ್ಲೆಂಡ್ ಆಮೇಲೆ ಮಾಡಿದ್ರು. ಒನ್ಸ್ ಪೊಲೀಸರಿಂದ ಏನಾದ್ರು ಪ್ರಾಬ್ಲಮ್ ಆಯ್ತಾ ನಿಮ್ಗೆ ಅಂತ ಕೇಳ್ತಾರೆ. ಪ್ರಭುಪಾದ ಅದಕ್ಕೆ ಎಲ್ಲಾ ಕಡೆ ಸಮಸ್ಯೆ ಇದ್ದೇ ಇರುತ್ತೆ. ಕೆಲವು ಸಲ ಪೊಲೀಸರು ನಮ್ಗೆ ತೊಂದರೆ ಕೊಡ್ತಾರೆ. ಸಾಮಾನ್ಯವಾಗಿ ಅವರು ಬೇಸತ್ತು ಕೊನೆಗೆ ಏನು ಮಾಡಕ್ಕಾಗದೆ ಸುಮ್ಮನೆ ಆಗ್ಬಿಡ್ತಾರೆ. ಎಷ್ಟು ಟಾರ್ಚರ್ ಕೊಡಕ್ಕಾಗುತ್ತೆ ಅವರು ಕೃಷ್ಣ ಕಾನ್ಶಿಯಸ್ ಮೂವ್ಮೆಂಟ್ ಅಲ್ಲಿ ಇರೋರಿಗೆ? ಭಗವಂತ ನೋಡ್ತದಂತಾನೆ. ಪ್ರಭುಪಾದ ಎಷ್ಟು ಕಷ್ಟ ಪಡ್ತಾರೆ, ಭಗವಂತ ನೋಡಿಲ್ವಾ? ನೋಡ್ತದಂತಾನೆ. ಇರುತ್ತೆ, ಸಣ್ಣ ಪುಟ್ಟ ತೊಂದರೆಗಳು ಇರುತ್ತೆ. ನಮ್ಮ ಭಾರತದಲ್ಲೂ ತೊಂದರೆ ಕೊಟ್ಟರು ಅವ್ರಿಗೆ, ಮಾಯಾಪುರಲ್ಲಿ ತೊಂದರೆ. ಓಕೆ, ಎಲ್ಲ ಕಡೆ ತೊಂದರೆ ಹಾಗೆ ಆಗುತ್ತೆ. ಏನು ಮಾಡಕ್ಕಾಗದೆ ಸುಮ್ಮನೆ ಆಗ್ತಾರೆ. ಕಾಮನ್ ಇದು ಮಾತುಕತೆ ಇದೆ. ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಏನ್ ಕೇಳ್ತಾರೆ? ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಮಹಾತ್ಮ ಗಾಂಧಿಯವರು ಯಾವುದಕ್ಕಾಗಿ ಹೋರಾಡ್ತಿದ್ರು? ಗಾಂಧಿ ಬಗ್ಗೆ ಪ್ರಶ್ನೆ ಬರುತ್ತೆ. ಪ್ರಭುಪಾದ ಹೇಳ್ತಾರೆ, ಅದು ಮತ್ತೊಂದು ಬಗೆಯ ಶ್ವಾನವಾದ. ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಏನ್ ಮಾತಾಡ್ತಾರಲ್ಲ ಅದು ಶ್ವಾನವಾದ ಅಂತಂದ್ರೆ, ಈಗ 4 ನಾಯಿಗಳು ಸೇರ್ಕೊಂಡ್ರೆ ಏನು ಡಿಸೈಡ್ ಆಗುತ್ತೆ?
ಈಗ ಪಾರ್ಲಿಮೆಂಟ್ ಹೌಸ್ ಆಫ್ ಕಾಮನ್ಸ್, ಹೌಸ್ ಆಫ್ ಪೀಪಲ್ ಅಂತ ಹೇಳ್ತಾರೆ. ಇಂಗ್ಲೆಂಡ್ ಅಲ್ಲಿ ಅದು ಇದು ಲೋಕಸಭಾ ವಿಧಾನಸಭೆ ಇದ್ದಂಗೆ. ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಏನ್ ಮಾತಾಡ್ತಾರೆ? ಶ್ವಾನವಾದ. 4 ನಾಯಿಗಳು ಸೇರ್ಕ ಬೋ 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 ಅಂತ ಏನು ಪ್ರಶ್ನೆ. ಈ ತರ ಹೇಳಕ್ಕೆ ಧೈರ್ಯ ಇರ್ಬೇಕಲ್ವಾ? ಧೈರ್ಯ ಇಲ್ಲದೆ ಹೇಳಕ್ಕಾಗುತ್ತಾ ಇದ್ದಾರ? ಶ್ವಾನವಾದ ಅಂದ್ರೇನು? ಈಗ ಮಾಯಾವಾದ, ನಿರೀಶ್ವರವಾದ, ಲೌಕಿಕವಾದ, ಶ್ವಾನವಾದ, ಏನು ವ್ಯತ್ಯಾಸ ಇಲ್ಲ. ಶ್ವಾನವಾದಕ್ಕೂ ಅಲ್ಲಿರೋ ಡಿಸ್ಕಷನ್ಗೆ ಏನು ವ್ಯತ್ಯಾಸ ಇಲ್ಲ. ನಾಯಿಯ ದೇಹ ಇರೋದ್ರಿಂದ ಅದು ನಾನು ನಾಯಿ ಎಂದು ಯೋಚಿಸುತ್ತದೆ. ನಾನು ಭಾರತದ ಭೂಮಿಯಲ್ಲಿ ಜನಿಸಿರೋದ್ರಿಂದ ನಾನು ನಾಯಿಗಿಂತ ಹೇಗೆ ವಿಭಿನ್ನನಾಗಿದ್ದೇನೆ? ಇದು ಜೀವನದ ದೈಹಿಕ ಕಲ್ಪನೆಯ ಕೇವಲ ಪಶು ಸ್ವಭಾವ. ನಿಜವಾಗ್ಲೂ ಪ್ರಭುಪಾದ ತರ ಡೈನಾಮಿಕ್ ಪ್ರೀಚಿಂಗ್ ಮಾಡ್ಬೇಕು. ಅಂದ್ರೆ ಆತರ ನಾವು ನಡ್ಕೋಬೇಕು, ಬಟ್ ನಾವು ಹಂಗ್ ಮಾಡಕ್ ಆಗಲ್ಲ. ಬಟ್ ಪ್ರಭುಪಾದ್ರ ಮಾತು ಕೇಳ್ತಾ ಇದ್ರೆ, ಲೆಕ್ಚರ್ಸ್, ಸ್ಪೀಚ್ ಕೇಳ್ತಾ ಇದ್ರೆ ಎಷ್ಟು ಸತ್ಯ ಅಲ್ವಾ ಅದು ಅನ್ಸಲ್ವಾ? ಲೋಕಸಭಾ ರಾಜ್ಯಸಭೆಯಲ್ಲಿ ಏನ್ ಡಿಸ್ಕಷನ್ ಆಗುತ್ತೆ? ಏನ್ ಔಟ್ಕಮ್ ಬರುತ್ತೆ? ಸರಿ, ಅದರಿಂದ ಏನ್ ಪ್ರಯೋಜನ ಆಯ್ತು ಜನಗಳಿಗೆ? ಶ್ವಾನವಾದ. ಅಲ್ಲೊಬ್ಬ ರಾಹುಲ್ ಗಾಂಧಿ ಇದ್ದಾನೆ, ಅವನೇನೋ ಹೇಳ್ತಾನೆ, ಅದಕ್ಕೆ ಅಪೋಸಿಷನ್ ಅವ್ರು ಏನೋ ಮಾತಾಡ್ತಾರೆ, ಗೇಲಿ ಮಾಡ್ತಾರೆ, ನಗ್ತಾರೆ, ಅವನ್ನ ಒಳ್ಳೆ ಬಫನ್ ಮಾಡ್ಕೊಂಡಿದ್ದಾರೆ, ಅವನೇನೋ ಕೋಪಕ್ಕೆ ಏನೋ ಮಾಡ್ತಾನೆ. ಏನ್ ಬರೀ ಇದೆ ಅಲ್ವಾ ಶ್ವಾನವಾದ? ನಮಗೆ ಅದಕ್ಕೆ ರಾಜಕೀಯದಕ್ಕೂ ಏನು ಏನು ಸಂಬಂಧ ಇಟ್ಕೋಬಾರ್ದು. ಕೃಷ್ಣ ಭಕ್ತರು, ನಮಗೆ ಇದರಲ್ಲೇ ಕೆಲಸ ಇದೆ, ಇದರಲ್ಲೇ ಸೇವೆ ಇದೆ. ತುಂಬಾ ಟೈಮ್ ಸಾಕಾಗೋದಿಲ್ಲ. ರಾಜಕೀಯ ಮಾಡೋಷ್ಟು ಟೈಮ್ ಇಲ್ಲ ನಮ್ಗೆ ಇವಾಗ. ಹಾಗೆ ಆ ಶ್ವಾನವಾದವನ್ನ ತೆಗೆದು ಬಿಸಾಕ್ಬೇಕು. ನೋಡಿ ಇಷ್ಟು ಪ್ರಭುಪಾದ ಹೆಂಗೆ ಹೇಳ್ತಾರೆ ಮುಂದೆ, ನಾವು ಈ ದೇಹಗಳಲ್ಲ, ನಾವು ಆತ್ಮ ಅನ್ನೋದು ಅರ್ಥ ಮಾಡಿಕೊಂಡಾಗ ಶಾಂತಿ ಸಿಗುತ್ತೆ. ಇಲ್ಲದಿದ್ರೆ ಖಂಡಿತವಾಗ್ಲೂ ಅವನೊಂದು ಕತ್ತೆ ಅಷ್ಟೇ, ಸುಮ್ಮನೆ ದುಡಿಯುತ್ತೆ ಅಷ್ಟೇ. ನಮ್ಮ ಸಂಘದಲ್ಲಿ ಅನೇಕರು ಮೆಕ್ಸಿಕನರಿದ್ದಾರೆ, ಕೆನಡಿಯನ್ ಇದ್ದಾರೆ, ಭಾರತೀಯರಿದ್ದಾರೆ, ಯಹೂದಿಗಳಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಆದ್ರೆ ಇವರು ತಮ್ಮನ್ನ ನಾವು ಮುಸ್ಲಿಮು, ಕ್ರಿಶ್ಚಿಯನ್, ಯಹೂದಿಗಳು ಅಂತ ಏನು ಕರ್ಕೊಳ್ಳಿಲ್ಲ. ಅವರೆಲ್ಲ ಕೃಷ್ಣ ದಾಸರಾಗಿದ್ದಾರೆ. ಕೆಲವು ಹೇಳ್ತಾರೆ ನಿಮ್ದು ಯಾವ ಕ್ಯಾಸ್ಟು ಅಂತ ಕೇಳ್ತಾರೆ. ಕ್ಯಾಸ್ಟ್ ಕಟ್ಕೊಂಡು ಏನಾಗ್ಬೇಕ್ರಿ ನಿಮಗೆ? ಕೃಷ್ಣ ಪ್ರಜ್ಞೆ ಮಾಡ್ರಿಯಪ್ಪ, ಕ್ಯಾಸ್ಟ್ ಕಟ್ಕೊಂಡು ಏನಾಗ್ಬೇಕು? ನಿಮ್ದು ಯಾವ ಕ್ಯಾಸ್ಟು? ಯಾವ್ದೋ ಒಂದು ಕ್ಯಾಸ್ಟ್. ಹೋದ್ ಜನ್ಮದಲ್ಲಿ ನಾಯಿ ಕ್ಯಾಸ್ಟ್ ಆಗಿದೆ, ಈಗ ಮನುಷ್ಯನ್ ಕ್ಯಾಸ್ಟ್ ಬಂದಿದ್ದೀನಿ, ನೆಕ್ಸ್ಟ್ ಕತ್ತೆ ಕ್ಯಾಸ್ಟ್ ಹೋಗೋದು ಹೇಳಕ್ಕಾಗಲ್ಲ. ಕಟ್ಕೊಂಡು ಏನಾಗ್ಬೇಕು? ಭಗವಂತ ಇವತ್ತು ಈ ದೇಹದಲ್ಲಿ ಹಾಕಿದಾನೆ ತಾನೆ ಭಕ್ತಿ ಮಾಡಿ ಅಂತ. ಮತ್ತೆ ಅದು ಮಾತ್ರ ನಾವು ಡಿವೋಟಿ ಕ್ಯಾಸ್ಟ್ ಅಷ್ಟೇ. ನಮ್ಮ ಐಡೆಂಟಿಟಿ ಏನಾಗ್ಬೇಕಂದ್ರೆ ನಮ್ಮ ಡಿವೋಟಿ ಕ್ಯಾಸ್ಟ್. ಮುಸ್ಲಿಮ್ಸ್ ಇದಾರೆ, ಕ್ರಿಶ್ಚಿಯನ್ಸ್ ಇದಾರೆ, ಯಹೂದಿಗಳಿದ್ದಾರೆ. ಕೃಷ್ಣ ಕಾನ್ಶಿಯಸ್ ಎಲ್ರಿಗೂ ಬೇಕು. ಯಾರಿಗೆ ಅರ್ಥ ಆಗುತ್ತೆ ಅವ್ರು ಮಾತ್ರ ಬರ್ತಾರೆ ಇಲ್ಲಿ, ಇಲ್ಲಂದ್ರೆ ಯಾರಿಗೂ ಬರಕ್ಕಾಗಲ್ಲ. ಇಲ್ಲಿ ಹೇಳ್ತಾರೆ, ಐಹಿಕ ಬಾಧೆಗೆ ತುತ್ತಾದ ಮನುಷ್ಯನಿಗೆ, ಇದೊಂದು ಹೇಳಿ ಸ್ಟಾಪ್ ಮಾಡೋಣ, ಈ ಪ್ರಪಂಚವು ಯಾತನಾಮಯವಾಗಿರುತ್ತದೆ. ಆದರೆ ಭಕ್ತನಿಗೆ ಸಮಸ್ತ ಪ್ರಪಂಚವೇ ವೈಕುಂಠಕ್ಕೆ ಸಮನಾಗಿರುತ್ತದೆ. ಎಲ್ಲೋದ್ರೂ ನಮ್ಗೆ ಭಕ್ತರ ಸಂಘ ಸಿಗುತ್ತೆ, ಭಕ್ತರ ಜೊತೆ ಮಾತಾಡ್ತಿರ್ತೀವಿ ಅಂತ ಅಂದಾಗ ಅದು ವೈಕುಂಠಕ್ಕೆ ಸಮ ಆಗುತ್ತೆ. ವೈಕುಂಠನೇ ಬೇಕಾಗಿಲ್ಲ, ಅದೇ ವೈಕುಂಠ ಆಗುತ್ತೆ. ಹಾಗೆ ನಾವು ನಮ್ಮ ಲೈಫ್ನ ನಾವು ರೂಢಿಸ್ಕೋಬೇಕು. ಈಗ ಸಾಮಾನ್ಯವಾಗಿ ನಾವೆಲ್ಲ ಕೆಲಸ ಮಾಡೋ ಕಡೆ ಹೋದಾಗ ಭಕ್ತರು ಎಲ್ಲಿ ಇರ್ತಾರಲ್ಲಿ? ಇಲ್ಲ ಅಲ್ಲ. ಸೊ ಭಕ್ತರು ಮಾಡಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಸಿಗ್ದವ್ರ ಹತ್ರ ಅದನ್ನೇ ಮಾತಾಡ್ಬೇಕು. ದೂರ ಆಗ್ತಾರೆ, ಆಗ್ಲಿ, ತೊಂದರೆ ಇಲ್ಲ. ಇವ್ರೇನಪ್ಪ ಬಾಯ್ ಬಿಟ್ರೆ ಬರೀ ಕೃಷ್ಣ 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 ಅಂತ ಇರ್ತಾರೆ, ನಮ್ಮ ಬಗ್ಗೆನೇ ಮಾತಾಡಿರ್ತಾರೆ ಅಂತ ದೂರ ಆಗ್ತಾರೆ ಎಷ್ಟೋ ಜನ. ಒಳ್ಳೇದೇ ಅಲ್ವಾ? ಬರ್ಡನ್ ಕಮ್ಮಿ ಆಯ್ತು. ಇಲ್ಲಂದ್ರೆ ಎಲ್ಲಾರನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಮ್ಗೆ ಅಷ್ಟು ಜನ ಫ್ರೆಂಡ್ಸ್ ಇದಾರೆ, ಯಾರು ಕೃಷ್ಣ ಭಕ್ತಿ ಇರ್ತಾರೆ ಅವ್ರು ಅಷ್ಟೇ ಉಳ್ಕೋತಾರೆ. ಭಗವಂತ ಅದಕ್ಕೊಂದು ಏರ್ಪಾಟ್ ಮಾಡ್ತಾನೆ. ಅಯ್ಯೋ ಇವನು ಒಬ್ಬನೇ ಒಂಟಿಯಾಗಿ ಬಿಡಬಾರ್ದು ಅಂತ ಹೇಳಿ ಯಾರೋ ಒಂದಿಬ್ರು ಡಿವೋಟಿನ ಹತ್ರ ಬಿಡ್ತಾನೆ. ಏನೋ ಒಂದು ಮಾಡ್ತಾನೆ ಭಗವಂತ. ನಮಗೂ ಅದೇ ತಲೆನೋವಿತ್ತು. ಈಗೇನಂದ್ರೆ ಇಲ್ಲಿ ಎಲ್ಲ ನಾನ್ ಡಿವೋಟಿಸ್ ಇದ್ದಾಗ ನಾವು ಕೃಷ್ಣನ ಬಗ್ಗೆ ಮಾತಾಡೋದು, ಹೇಳೋದು, ಹಿಂದೆ ಒಂದು ಕಾಲದಲ್ಲಿ ತುಂಬಾ ಕ್ಲೋಸ್ ಫ್ರೆಂಡ್ ಅಂತಿದ್ದವರೆಲ್ಲ ಏನಾಗ್ತಾರೆ ಇಲ್ಲಿ ಆಫೀಸಲ್ಲಿ ಈಗ ನಮ್ ಜೊತೆ ಅಪಾಯಿಂಟ್ಮೆಂಟ್ ಆಗಿರ್ತಾರೆ, ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಹಿಂದೆ ಯಾವಾಗ ಕೃಷ್ಣನ ಬಗ್ಗೆ ಮಾತಾಡಕ್ ಶುರು ಮಾಡ್ತೀವಾಗ ಬಿಟ್ಬಿಡ್ತಾರೆ. ಹಾಗಂತ ಏನ್ ಮಾಡೋದು? ನಾವು ಬಿಡಬಾರ್ದು. ನಾವು ಅವ್ರಿಗೆ ಕೃಷ್ಣ ಕಾನ್ಶಿಯಸ್ ಕೊಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಅಕ್ಸೆಪ್ಟ್ ಮಾಡ್ತಾರೆ, ಮಾಡೋರು ಮಾಡ್ತಾರೆ, ಮಾಡಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಅವ್ರನ್ನ. ಹಾಗೆ ಎಲ್ಲಿ
ಭಗವಂತನ ಗುಣಗಾನ ನಡೀತಾ ಇರುತ್ತೆ, ಇಲ್ಲಿ ಭಾಗವತಂ ಶ್ರವಣ ನಡೀತಾ ಇರುತ್ತೆ, ಅಲ್ಲೇ ವೈಕುಂಠ. ಸಾಕು ಇಷ್ಟು ಇವತ್ತು, ನಾಳೆ ಅದನ್ನ ಕಂಟಿನ್ಯೂ ಮಾಡೋಣ. ಸಾಪೇಕ್ಷ ಜಗತ್ತು ಇದು. ಸಾಪೇಕ್ಷ ಜಗತ್ತು ಅಂದ್ರೆ ಏನು? ಸಾಪೇಕ್ಷ ಜಗತ್ತು ಅಂದ್ರೆ ನನಗೆ ಇದಿಷ್ಟ, ಅದೇ ಹೇಳಿದಲ್ಲ ಎತ್ತರ ಯಜ್ಞ ಬುದ್ಧು, ನನಗೆ ಇದಿಷ್ಟ, ಅದಕ್ಕೆ ಜಗತ್ತಲ್ಲಿ ತುಂಬಾ ಶ್ರೇಷ್ಠವಾದ ಉತ್ಕೃಷ್ಟವಾದ ವಸ್ತು ಇದು. ನನಗೆ ಅದು ಇಷ್ಟ ಇಲ್ಲ, ಅದಕ್ಕೆ ಅದು ಯಾವ ವಸ್ತು ಚೆನ್ನಾಗಿಲ್ಲ. ಇದು ಸಾಪೇಕ್ಷ ಜಗತ್ತಿದು. ಆದ್ರೆ ಆಧ್ಯಾತ್ಮಿಕ ಜಗತ್ತಲ್ಲಿ ಸಾಪೇಕ್ಷ ಅನ್ನೋದಿಲ್ಲ. ಎಲ್ಲರಿಗೂ ಇಷ್ಟ ಅಲ್ಲಿ, ಯಾಕಂದ್ರೆ ಎಲ್ಲ ಸ್ಪಿರಿಚುವಲ್. ನಾವು ಪ್ಯೂರ್ ಡಿವೋಷನ್ ಬಂದಾಗ ಭೇದ ಬರೋದಿಲ್ಲ ಇಲ್ಲಿ. ಅಂದ್ರೆ ಆ ಹಂತಕ್ಕೆ ನಾವು ಪ್ರಯತ್ನ ಮಾಡ್ಬೇಕು, ಇವತ್ತಿಂದ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಎಲ್ಲದಕ್ಕೂ ಮೂಲ ನಮ್ಗೆ ಶ್ರವಣಂ ಕೀರ್ತನಂ. ಚೆನ್ನಾಗಿ ಶ್ರವಣ ಮಾಡ್ಬೇಕು, ಚೆನ್ನಾಗಿ ಕೀರ್ತನೆ ಮಾಡ್ಬೇಕು ಅಲ್ವಾ? ಎಷ್ಟು ಸರಳವಾಗಿದೆ ಅಲ್ವಾ ಭಕ್ತಿ ಪ್ರೊಸೆಸ್. ಅದೇ ಮಾಡಕ್ ಆಗ್ತಾ ಇಲ್ಲ ನಮ್ಗೆ, ಅಷ್ಟೇ, ಅದೇ ಪ್ರಾಬ್ಲಮ್. ಭಾವ. ಓಕೆ, ಇಲ್ಲಿ ಸ್ಟಾಪ್ ಮಾಡೋಣ. ಏನಾದ್ರು ಪ್ರಶ್ನೆ ಹೇಳಿದ್ರೆ ಡಿಸ್ಕಷನ್ಗೆ ಕೇಳ್ಬೋದು.